ಸ್ವಾಮಿ ಸರ್ವಶಕ್ತನಾದ ದೇವರು ರಾತ್ರಿ ಎಲ್ಲ ಸುಖ ನಿದ್ದೆಯಲ್ಲಿ ಕುತ್ಕೊಂಡು ಗಾಳಿ ಎದ್ದು ನೀನು ಉದಯಗಳಿಗೆ ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸ್ಕೊಟ್ಟಿದ್ದೀರಪ್ಪ. ಅದಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ. ನೀವು ಎಷ್ಟು ಒಳ್ಳೇದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳಪ್ಪ. ನಮ್ಮ ಪಾಪ ಅಪರಾಧಗಳೆಲ್ಲವನ್ನು ಕ್ಷಮಿಸು. ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸು ದೇವ. ನಿಮ್ಮನ್ನು ಅರಿತು ನಡೆದಕ್ಕೆ ಸಹಾಯ ಮಾಡು. ನಿಮ್ಮ ಸೇವೆಯಲ್ಲಿ ಹೆಚ್ಚಾಗಿ ಬೆಳೆದಕ್ಕೆ ಹೆಚ್ಚಿನ ಬಲವನ್ನು ಶಕ್ತಿಯನ್ನು ಕೊಡು ಸ್ವಾಮಿ. ಕರ್ತ ನಿನಗೆ ಸ್ತೋತ್ರ ಉಂಟಾಗಲು ಸ್ವಾಮಿ. ಅಪ್ಪ ಇನ್ನು ಯಾರೇ ವೇಳೆ ಸಬ್ಬತ್ ದಿನವನ್ನು ಕೂಡ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ಈ ಸಬ್ಬತ್ ದಿನದಲ್ಲಿ ಎಲ್ಲೆಲ್ಲಿ ನಿನ್ನ ಪ್ರಾರ್ಥನೆ ಕೊಟ್ಟು ನಡೀತಾವಲ್ಲ, ನಿನ್ನ ಆಶೀರ್ವಾದ ಹಿಡಿದವಲ್ಲಿ ಸ್ವಾಮಿ. ಎಲ್ಲಾ ಸಭೆಗಳನ್ನು ಕೂಡ ನೀನು ಆಶೀರ್ವಾದ ಮಾಡು ಸ್ವಾಮಿ. ಸಭಾ ಪಾಲಕರನ್ನು, ಬೋಧಕರನ್ನು, ಅವ್ರ ಕುಟುಂಬವನ್ನು, ಅವ್ರ ಮಕ್ಕಳನ್ನು ಕೂಡ ಆಶೀರ್ವದಿಸು. ಅವ್ರು ಮಾಡುವಂತ ಸೇವೆ ಹೆಚ್ಚಾಗಿ ಆಶೀರ್ವಿಸು, ಬಲಪಡಿಸು ದೇವ. ಈ ದಿನದ ಕಾರ್ಯಕ್ರಮಗಳನ್ನು ಎಲ್ಲಾ ಕಡೆ ಸ್ವಾಮಿ ನಿನ್ನ ಮಕ್ಕಳು ಪ್ರಾರ್ಥಿಸುವಾಗ ದೇವ ನೀನು ಅವರೊಟ್ಟಿಗೆ ಎದ್ದು ಮಾತಾಡಿ ಸ್ವಾಮಿ. ಅವರ ಸಮಸ್ಯೆಗಳು ನೀನು ಬಲ್ಲವನಾಗಿದೆಯಪ್ಪ. ಅವರನ್ನು ಆಶೀರ್ವಿಸು, ಬಲಪಡಿಸು, ತಕ್ಕ ಪರಿಹಾರವನ್ನು ಕೊಟ್ಟು ಕಾಪಾಡು ಸ್ವಾಮಿ. ಮತ್ತೊಂದು ಆವರ್ತಿ ಸ್ವಾಮಿ ಈ ಕೂಟವನ್ನು ನಡೆಸ್ತಕ್ಕಂತ ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ಆಶೀರ್ವಿಸು ಸ್ವಾಮಿ. ಅವ್ರು ಮಾಡುವಂತ ಸೇವೆ ಹೆಚ್ಚಾಗಿ ಆಶೀರ್ವಿಸು, ಬಲಪಡಿಸು ಸ್ವಾಮಿ. ಕರ್ತ ಈ ಕೂಟದಲ್ಲಿ ಸೇರಿ ಬಂದಿರ್ತಕ್ಕಂತ ಇನ್ನು ಬರಬೇಕಾಗಿರೋರು ಆದಷ್ಟು ಬೇಗನೆ ಬಂದು ಈ ಒಂದು ಸಬ್ಬತ್ ದಿನದ ಕೂಟ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಸೇರಿ ಸ್ವಾಮಿ. ನಿನ್ನ ವಾಕ್ಯಗಳನ್ನು ಕಲಿಯುವಂತೆ ಅವರನ್ನು ಎಚ್ಚರಿಸಿ ಕಾಪಾಡು. ಕರ್ತನೆ ನಿನಗೆ ಸ್ತೋತ್ರವಾಗಲಿ. ಮತ್ತೊಂದು ಆವತ್ತು ಸ್ವಾಮಿ ಈ ಒಂದು ಸಬ್ಬತ್ ದಿನದಲ್ಲಿ ಸೇರ್ತಕ್ಕಂತ ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿ ಒಬ್ಬೊಬ್ಬರನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಹೌದು ಕರ್ತ, ನಿನ್ನ ವಾಕ್ಯಗಳನ್ನು ಕೇಳಕ್ ಬಂದಿರ್ತಕ್ಕಂತ ಪ್ರತಿಯೊಬ್ಬರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಈ ವಾಕ್ಯಗಳನ್ನು ಕಲಿತು ಈ ವಾಕ್ಯಗಳ ಪ್ರಕಾರ ಜೀವಿಸುವಂತೆ ಪ್ರತಿಯೊಬ್ಬರನ್ನು ಎಚ್ಚರಿಸು, ಕಾಪಾಡು ಸ್ವಾಮಿ. ತಂದೆ ನಿನಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಸ್ವಾಮಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನ್ನನ್ನು ಆರಾಧಿಸಿ ಕೊಂಡಾಡುವಂತ ಜ್ಞಾನವನ್ನು, ಬುದ್ಧಿಯನ್ನು ನಮಗೆ ಕೊಟ್ಟಿದ್ದೀರ ಸ್ವಾಮಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ನಾವು ನಿಮ್ಮ ಸೇವೆ ಮಾಡುವಂತ ನಮ್ಮನ್ನು ಎಚ್ಚರಿಸು. ಪ್ರತಿದಿನವೂ ಮುಂಜಾನೆ ಎದ್ದು ನಿನ್ನ ವಾಕ್ಯಗಳನ್ನು ಕೇಳುವಂತ ಮಕ್ಕಳಿಗೆ ಸ್ವಾಮಿ ನೀನು ಆಶೀರ್ವಿಸಿ ನಡೆಸು, ಕಾಯ್ದು ಕಾಪಾಡು ಸ್ವಾಮಿ. ಕರ್ತ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ಒಂದು ಸಮಯದಲ್ಲಿ ವಾಕ್ಯಗಳು ತಿಳಿಸಿಕೊಟ್ಟಾಗ ಸ್ವಾಮಿ ಆ ವಾಕ್ಯಗಳ ಮುಖಾಂತರ ನಾವು ಜೀವಿಸುವಂತೆ ನಮ್ಮನ್ನು ಎಚ್ಚರಿಸು. ಎಲ್ಲಾ ಕೇಡು ಗಂಡಾಂತರಗಳು ನಮ್ಮನ್ನು ತಪ್ಪಿಸು ಸ್ವಾಮಿ. ಈ ದಿನದಲ್ಲಿ ಅಗತ್ಯ ನಮ್ಗೆ ದಯಪಾಲಿಸಿಕೊಟ್ಟು ನಮ್ಮನ್ನು ನಡೆಸು ದೇವ. ನಿನಗೆ ಕೋಟಿ ಕೋಟಿ ಸ್ತೋತ್ರ ತಂದೆ. ಈ ಎಲ್ಲಾ ವಿಷಯಗಳನ್ನು ಕೂಡ ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚು ಮರ ಮಾಡಿ ನಮ್ಮೆಲ್ಲರನ್ನು ನಿನ್ನ ಆಶೀರ್ವಿಸಿ, ಬೋಧಕರನ್ನು ಕೂಡ ನೀನು ಆಶೀರ್ವದಿಸಿ ನಡೆಸು, ಕಾಯ್ದು ಕಾಪಾಡುತ್ತಾ ಬರಬೇಕೆಂದು ಪ್ರಭು ರಕ್ಷಕನ ಒಡೆಯನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಮಧ್ಯದಲ್ಲಿ ಸಹೋದರ ಡೇವಿಡ್ ಅವರು ಆ ಒಂದು ವಿಶೇಷ ಗೀತೆಯನ್ನು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ದೇವರ ಪಾದ ಸನ್ನಿಧಿಗೆ ಬಂದು ನಿನ್ನನ್ನು ಕೊಂಡಾಡುವಂತೆ ತಂದೆ ನಿನ್ನ ನಡೆಸಿದಿ. ನಿನಗೆ ಸ್ತೋತ್ರ. ಈ ಒಂದು ರಾಗವನ್ನು ನಿನ್ನ ನಾಮದ ಮಹಿಮೆಗೋಸ್ಕರ ಹಾಡುವನಾಗಿದ್ದೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ. ನಿನ್ನ ಪ್ರಸನ್ನತೆ ನಮ್ಮಲ್ಲಿ ತುಂಬಿಕೊಳ್ಳಲಿ. ನಿನ್ನ ಮಹಿಮೆಯು ನನ್ನಲ್ಲಿ ಆಳ್ವಿಕೆ ಮಾಡಲಿ. ನಿನ್ನ ಪ್ರಸನ್ನತೆ ನನ್ನಲ್ಲಿ ತುಂಬಿಕೊಳ್ಳಲಿ. ನಿನ್ನ ಮಹಿಮೆಯು ನನ್ನಲ್ಲಿ ಆಳ್ವಿಕೆ ಮಾಡಲಿ. ಹಾಲೆಲೂಯಾ, 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 ಹಾಲೆಲೂಯಾ. ನಿನ್ನ ಪ್ರಸನ್ನತೆ ನನ್ನಲ್ಲಿ ತುಂಬಿಕೊಳ್ಳಲಿ. ನಿನ್ನ ಮಹಿಮೆಯು ನನ್ನಲ್ಲಿ ಆಳ್ವಿಕೆ ಮಾಡಲಿ. ಯೇಸುವೇ ನಿನ್ನನ್ನಲ್ಲದೆ ಯಾರನ್ನು ನಾನು ಪ್ರೀತಿಸಲಿ.
ಯೇಸುವೆ ನಿನ್ನನ್ನಲ್ಲದೆ ಯಾರನ್ನು ನಾನು ಪ್ರೀತಿಸಲಿ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಪ್ರೀತಿಸುವೆ. ಹಾಲೆಲೂಯಾ, 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 ಹಾಲೆಲೂಯಾ. ನಿನ್ನ ಪ್ರಸನ್ನತೆ ನನ್ನಲ್ಲಿ ತುಂಬಿಕೊಳ್ಳಲಿ, ನಿನ್ನ ಮಹಿಮೆಯು ನನ್ನಲ್ಲಿ ಆಳ್ವಿಕೆ ಮಾಡಲಿ. ಪವಿತ್ರಾತ್ಮನೇ ಆವರಿಸು ಈಗಲೇ, ಅಭಿಷೇಕದಿಂದಲೇ ನಾನು ನಡೆಯಬೇಕು. ಸೈತಾನನ ಕಟ್ಟುಗಳೆಲ್ಲವ ಹೊಡೆಯಬೇಕು, ನಾನು ಜಯಿಸಬೇಕು. ಪವಿತ್ರಾತ್ಮನೇ ಆವರಿಸು ಈಗಲೇ, ಅಭಿಷೇಕದಿಂದಲೇ ನಾನು ನಡೆಯಬೇಕು. ಸೈತಾನನ ಕಟ್ಟುಗಳೆಲ್ಲವ ಹೊಡೆಯಬೇಕು, ನಾನು ಜಯಿಸಬೇಕು. ನಿನ್ ಮಹಿಮೆಯ ಶಕ್ತಿಯಿಂದಲೇ, ನಿನ್ ವಾಕ್ಯದ ಖಡ್ಗದಿಂದಲೇ, ನಿನ್ ಮಹಿಮೆಯ ಶಕ್ತಿಯಿಂದಲೇ, ನಿನ್ ವಾಕ್ಯದ ಖಡ್ಗದಿಂದಲೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆ ನನ್ನಲ್ಲಿ ತುಂಬಿಕೊಳ್ಳಲಿ, ನಿನ್ನ ಮಹಿಮೆಯು ನನ್ನಲ್ಲಿ ಆಳ್ವಿಕೆ ಮಾಡಲಿ. ನಿನ್ನ ಪ್ರಸನ್ನತೆ ನನ್ನಲ್ಲಿ ತುಂಬಿಕೊಳ್ಳಲಿ, ನಿನ್ನ ಮಹಿಮೆಯು ನನ್ನಲ್ಲಿ ಆಳ್ವಿಕೆ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನದ ಸಂದೇಶಕ್ಕಾಗಿ ಮುಂದೆ ಹೋಗೋಣ. ಈ ಸಮಯದಲ್ಲಿ ಈ ದಿನದ ದೈವ ವಾಕ್ಯವನ್ನ ತರಲಿಕ್ಕಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಸಹೋದರಿ ವಿಶಾಲಮ್ಮ ಮೈಸೂರಿಂದ, ವಿಶಾಲ ಜೇಮ್ಸ್ ಅವರು ನಮ್ಮ ಜೊತೆಗಿದ್ದಾರೆ. ದೇವರು ಅವರನ್ನು ಆಶೀರ್ವಾದ ಮಾಡಲಿ. ಈ ದಿನ ಕರ್ತನ ಆತ್ಮನು ನಮ್ಮೊಟ್ಟಿಗೆ ಮಾತನಾಡಲಿ, ಅವ್ರನ್ನ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ಬೆಳಗಿನ ಜಾವದಲ್ಲಿ ಸಂದೇಶಕ್ಕಾಗಿ ಅವರನ್ನ ತುಂಬ ಹೃದಯದಿಂದ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಅವರನ್ನ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸ್ತೇನೆ. ಸಹೋದರಿ, ಇದು ನಿಮ್ಮ ಸಮಯ, ಸಂದೇಶವನ್ನು ತರಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಮುಂಜಾವಿನಲ್ಲಿ ದೇವರ ವಾಕ್ಯಗಳನ್ನ ಕೇಳುವಂತಹದ್ದು, ದೇವರಿಗಾಗಿ ಸಮಯವನ್ನ ಮೀಸಲಿಡುವಂತಹದ್ದು ಬಹಳ ಭಾಗ್ಯಕರವಾದಂತಹ ಒಂದು ಸಂಗತಿ. ಪ್ರಿಯರೇ, ನಾವು ದೇವರ ವಾಕ್ಯಗಳನ್ನ ಕಲಿಯುವಾಗ ನಮ್ಮನ್ನು ನಾವು ತಗ್ಗಿಸಿಕೊಂಡು ಸರ್ವಶಕ್ತನ ಮುಂದೆ ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ವಾಕ್ಯಗಳು ನಮ್ಮನ್ನ ಹೇಗೆ ನಡೆಸ್ತವೆ ಅನ್ನುವಂಥದ್ದನ್ನ ನೋಡೋಣ. ಎಷ್ಟೋ ಸಲ ನಾವು ದೇವರ ವಾಕ್ಯಗಳನ್ನ ನಾವು ಆಜ್ಞೆಗಳು 10 ಆಜ್ಞೆಗಳನ್ನ ನಾವು ಪರಿಪಾಲಿಸಿದ್ರೆ ಸಾಕು, ಈ ತರದೇನು ಅವಶ್ಯಕತೆ ಇಲ್ಲ ಅನ್ನುವಂಥ ಆಲೋಚನೆಗಳು ಒಂದು ವೇಳೆ ಬಂದಿರಬಹುದು. ಪ್ರಿಯರೇ, ನಾವು ತಿಳ್ಕೊಂಡಾಗೆ ಸತ್ಯವೇದ 10 ಆಜ್ಞೆಗಳಿಗೆ ಪೂರ್ಣ ವಿವರಣೆ ಕೊಡುವಂಥದ್ದು ಅಂತ ಬಹಳಷ್ಟು ತಿಳಿದಂತವ್ರು ಹೇಳ್ತಾರೆ. ಅದು ಹೌದು. ಯಾಕಂದ್ರೆ 10 ಆಜ್ಞೆ ಬೇರೆ,
ಮತ್ತೆ ಸತ್ಯವೇದದಲ್ಲಿರುವಂತಹ ಮಾತುಗಳು ಬೇರೆ ಅನ್ನುವಂಥದ್ದನ್ನ ನಾವ್ ಯಾವತ್ತೂ ತಿಳ್ಕೋಬಾರ್ದು. ಆದ್ರಿಂದ ನೋಡೋಣ ಇವತ್ತು ದೇವರು ನಮ್ಮ ಜೊತೆ ಯಾವ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ. ಈ ದಿನ ಬಹಳ ಪ್ರಾಮುಖ್ಯವಾದಂತ ಒಂದು ವಿಷಯವನ್ನ ನಾವು ಧ್ಯಾನ ಮಾಡೋಣ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕ್ರೈಸ್ತರಲ್ಲಿ ಬಹಳ ಕೊರತೆ ಇರುವಂತಹ ಒಂದು ಸಂಗತಿಯನ್ನ ನಾವು ಗಮನಿಸಿದ್ದೇವೆ. ನಮ್ಮಲ್ಲಿ ಅತಿಥಿ ಸತ್ಕಾರ ಮಾಡುವಂಥದ್ದು. ಈ ಅತಿಥಿ ಸತ್ಕಾರ ಮಾಡುವಂಥದ್ದನ್ನ ದೇವರು ನಮಗೆ ತಿಳಿಸಿಲ್ವಾ? ದೇವರ ವಾಕ್ಯಗಳಲ್ಲಿ ನಮಗೆ ಅದು ಬೋಧನೆ ಆಗಿಲ್ವಾ? ನಮ್ಮ ಹಿರಿಯರು ಆ ರೀತಿ ಅದನ್ನ ಪಾಲಿಸ್ಲಿಲ್ವಾ? ನಮ್ಮಲ್ಲಿ ಯಾಕೆ ಈ ರೀತಿ ಈ ವಿಷಯಗಳಲ್ಲಿ ಬಹಳ ಕೊರತೆ ಉಳ್ಳವರಾಗಿದ್ದೇವೆ ನಾವು ಅನ್ನುವಂಥದ್ದನ್ನ ನಾವು ಪ್ರಶ್ನೆ ಮಾಡ್ಕೊಂಡಾಗ ದೇವರ ಮಾತುಗಳು ಈ ವಿಷಯದಲ್ಲಿ ಹೇಗೆ ತಿಳಿಸಲ್ಪಟ್ಟಿವೆ ಅನ್ನುವಂಥದ್ದನ್ನು ಕೂಡ ನಾವು ನೋಡೋಣ. ಪ್ರಿಯರೇ, ಈ ಅತಿಥಿ ಸತ್ಕಾರ ಮಾಡುವಂತಹ ವಿಷಯದಲ್ಲಿ ಪೌಲನು ರೋಮಾಪುರದವರಲ್ಲಿ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗಿದೆ ದೇವರ ಮಾತುಗಳು. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ಈ ಅತಿಥಿ ಸತ್ಕಾರವನ್ನ ಅಭ್ಯಾಸ ಮಾಡುವಂತಹದ್ದು ನಮಗೆ ತಿಳಿಸಲ್ಪಟ್ಟಿದೆ. ನಮ್ಮ ಹಿರಿಯರು ಕೂಡ ಅದನ್ನ ಮಾಡಿದ್ದಾರೆ. ಆದ್ರೆ ಈ ದಿನಗಳಲ್ಲಿ ಕ್ರೈಸ್ತರಾದ ನಮ್ಮಲ್ಲಿ ಈ ಒಂದು ಸ್ವಭಾವದ ಕೊರತೆ ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯಗಳಲ್ಲಿ ಪೌಲನು ನಮಗೆ ದೇವರಿಂದ ಪ್ರಭಾವಿತನಾಗಿ ಹೀಗೆ ತಿಳಿಸ್ತಾ ಇದ್ದಾನೆ. ಸಹೋದರರ ಸ್ನೇಹವು ನೆಲೆಯಾಗಿರಲಿ, ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿ. ಅದನ್ನು ಮಾಡುವುದರಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ನೋಡಿ, ಈ ರೀತಿ ಮಾತುಗಳು ನಮಗಿದೆ. ಈ ಮಾತುಗಳಿಗನುಸಾರವಾಗಿ ನಮ್ಮ ಹಿರಿಯರು ಕೂಡ ನಡ್ಕೊಂಡಿದ್ದಾರೆ. ಆದ್ರೆ ಕ್ರೈಸ್ತರಾದ ನಮ್ಮಲ್ಲಿ ಆಜ್ಞೆಗಳು 10 ಆಜ್ಞೆಗಳನ್ನ ನಾವು ಇಟ್ಕೊಂಡು ಇದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಒಂದ್ ವೇಳೆ ಆ ತರ ಭಾವಿಸಿರುವುದಾದ್ರೆ ಬೇರೆ ಅದು ಬಹಳ ತಪ್ಪಾಗುತ್ತೆ. ಕ್ರೈಸ್ತರಲ್ಲಿ ಇರಬೇಕಾದಂತ ಪ್ರೀತಿ, ನ್ಯಾಯ ಅಂತ ಏನು ಕಲಿತಾ ಇದ್ದೇವೆ ದೇವರಿಂದ ಬಂದಂತ ಆ ಒಂದು ಗುಣಗಳು, ನಮ್ಮಲ್ಲಿರ್ಬೇಕಾದಂತ ಪ್ರೀತಿ ನ್ಯಾಯದ ಗುಣಗಳನ್ನ ನಾವು ನಮ್ಮಲ್ಲೂ ಇರ್ಬೇಕು ಅಂತ ಅಂದ್ಕೊಂಡಾಗ ಖಂಡಿತವಾಗ್ಲೂ ನಾವು ಅತಿಥಿ ಸತ್ಕಾರವನ್ನ ಮಾಡ್ಬೇಕಾಗುತ್ತೆ. ಈ ಅತಿಥಿ ಸತ್ಕಾರವನ್ನ ಮಾಡುವುದರಲ್ಲಿ ನಮಗೆ ಬಹಳ ನಮ್ಮ ಹಿರಿಯನಾದ ಅಬ್ರಹಾಮನಾದಂಥ ನಮ್ಮ ಹಿರಿಯನಾದಂಥವನು ನಂಬಿಕೆಗೆ ಮೂಲ ಪುರುಷನಾದಂಥ ಒಂದು ವ್ಯಕ್ತಿಯನ್ನ ನಾವು ನೋಡೋಣ. ಅವನು ಹೇಗೆ ಪಾಲಿಸ್ತಾ ಇದ್ದ, ಈ ಒಂದು ಅತಿಥಿ ಸತ್ಕಾರವನ್ನ ಹೇಗ್ ಮಾಡ್ತಾ ಇದ್ದ ಅನ್ನುವಂಥದ್ದನ್ನ ನೋಡೋಣ. ಆದಿಕಾಂಡ 18ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 1ರಿಂದ 8 ತನಕ ನೋಡೋಣ ನಾವು. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ, ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ. ನಿಮ್ಮ ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸಿಕೊಡುತ್ತೇನೆ. ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ನೋಡಿ, ನಮ್ಮ ಹಿರಿಯ, ನಮ್ಮ ತಾತ ಅಂತ ಹೇಳಿ ನಂಬಿಕೆಗೆ ಮೂಲ ಪುರುಷನಾದಂತಹ ಇವನಲ್ಲಿ ಅಬ್ರಹಾಮನು ಎಂಥ ಶ್ರೀಮಂತನಾಗಿದ್ದ. ಅವನು ದಾಸಿಯರನ್ನ ಹೊಂದಿದ್ದಂತ, ರಾಜರಿಗೆ ಸರಿಸಮಾನನಾದಂತ ಐಶ್ವರ್ಯವನ್ನ ಹೊಂದಿದ್ದಂತ ಆ ವ್ಯಕ್ತಿ ಅತಿಥಿ ಸತ್ಕಾರವನ್ನ ಮಾಡುವುದರಲ್ಲಿ ತನ್ನನ್ನ ಎಷ್ಟು ತಗ್ಗಿಸ್ಕೊಳ್ತಾ ಇದ್ದಾನೆ. ಪ್ರಿಯರೇ, ನಾವು ಸ್ವಲ್ಪ ಮಟ್ಟಿಗೆ ನಮಗೆ ದೇವರು ಏನಾದ್ರೂ ಸ್ಥಿತಿವಂತರಾಗಿ ಏನಾದ್ರೂ ಕೊಟ್ಟಿದ್ರೆ ನಾವು ಜನರನ್ನ ಬಹಳ ತಾತ್ಸಾರವಾಗಿ ನೋಡುವಂತ ಸ್ವಭಾವಗಳನ್ನ ಕಾಣ್ತಾ ಇದ್ದೇವೆ ಈ ದಿನಗಳಲ್ಲಿ. ಆದ್ರೆ ನಮ್ಮಲ್ಲಿ ಎಷ್ಟೇ ಇದ್ದಾಗ್ಯೂ ಕೂಡ ತಗ್ಗಿನ ಸ್ವಭಾವ ಇರ್ಬೇಕು ಅನ್ನುವಂಥದ್ದನ್ನ ಯೋಬನಲ್ಲಿರ್ಬೋದು, ಬೋವಜನಲ್ಲಿರ್ಬೋದು, ಹೀಗೆ ಹಲವಾರು ನಮ್ಮ ಹಿರಿಯರಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಆದ್ರೆ ನಾವು ಯಾಕೆ ಆ ಸ್ವಭಾವಗಳನ್ನ ಇವತ್ತಿಗೂ ನಮ್ಮಲ್ಲಿ ಕೊರತೆ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗೋಣ. ಪ್ರಿಯರೇ, ನೋಡಿ, ಎಷ್ಟು ಅವನು
ತಗ್ಗಿಸ್ಕೊಂಡು ಅವನು ಅಯ್ಯೋ ಯಾರೋ ಬೀದಿಯಲ್ಲಿ ಹೋಗುವಂತ ಜನರು ಬರ್ತಾರೆ ಹೋಗ್ತಾರೆ, ನಾನ್ ಯಾಕೆ ಅವ್ರನ್ನ ಮಾತಾಡಿಸ್ಬೇಕು ಅನ್ನುವಂಥದ್ದನ್ನ ನಾವು ನೋಡ್ತೇವೆ ಎಷ್ಟೋ ಸಲ. ಅಯ್ಯೋ ಹೋಗ್ಬಿಟ್ಟು ಅವ್ರನ್ನ ಯಾಕೆ ನಾನ್ ಮಾತಾಡಿಸ್ಬೇಕು, ನಾನ್ ಯಾರೋ ಅವ್ರು ಯಾರೋ ಅಂತ ಈ ರೀತಿಯಲ್ಲಿ. ಆದ್ರೆ ನೋಡಿ ಇಲ್ಲಿ ಅಬ್ರಹಾಮ ಹೇಗ್ ಮಾಡ್ತಾ ಇದ್ದಾನೆ ಅಂದ್ರೆ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ, ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸಿಕೊಡುತ್ತೇನೆ, ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ಸ್ವಲ್ಪ ಆಹಾರ ತರುತ್ತೇನೆ, ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಎನ್ನಲು ಅವರು ನೀನು ಹೇಳಿದಂತೆ ಮಾಡಬಹುದು ಅಂದರು. ನೋಡಿ, ಇವರು ದೇವದೂತರು ಜೊತೆಯಲ್ಲಿ ಮೂರನೇ ವ್ಯಕ್ತಿ ಕ್ರಿಸ್ತನು ಇದ್ದಾನೆ ಇಲ್ಲಿ ಅಂತ ನಾವು ಕಳೆದ ತ್ರೈಮಾಸಿಕಗಳಲ್ಲಿ ಕಲಿತೆವು ಪಾಠವನ್ನು. ಈಗ ಈ 3 ಜನರನ್ನ ಸತ್ಕರಿಸ್ಲಿಕ್ಕೆ ಈತನು, ಅದಕ್ಕೆ ನೋಡಿ ಇಬ್ರಿಯದಲ್ಲಿ ನಾವು ನೋಡಿದ್ವು, ಇದನ್ನ ಮಾಡುವುದರಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ ಅಂತ. ಹಾಗೆ ಈ ಸನ್ನಿವೇಶದಲ್ಲಿ, ಇಂಥ ಒಂದು ಸನ್ನಿವೇಶದಲ್ಲಿ ಅಬ್ರಹಾಮನು ಇವರನ್ನ ಸತ್ಕರಿಸ್ತಾ ಇದ್ದಾನೆ. ಪ್ರಿಯರೇ ನೋಡಿ, ಆಗ ಅವ್ರು ಹೇಳ್ತಾರೆ, ಆಯ್ತು, ಇಷ್ಟೊಂದು ದೀನತೆಯಿಂದ ಕೇಳ್ಕೊತಾ ಇದ್ದಾಗ ಅವ್ರ ಮನಸ್ಸು ಒಪ್ಕೊಳ್ಳಿ, ಆಯ್ತು ನೀನ್ ಹೇಳ್ದಂಗೆ ಆಗ್ಲಿ, ನೀನು ಏನು ಸತ್ಕಾರ ಮಾಡ್ತೀಯೋ ಆ ಸತ್ಕಾರವನ್ನ ಸ್ವೀಕರಿಸಿ ನಾವು ಮುಂದೆ ಹೋಗ್ತೇವೆ ಅಂತ ನೀನು ಹೇಳಿದಂತೆ ಮಾಡಬಹುದು ಅಂದರು. ಆಗ ಅಬ್ರಹಾಮನು ಗುಡಾರದಲ್ಲಿದ್ದ ಸಾರಳು ಬಳಿಗೆ ಓಡಿ ಹೋಗಿ ಆಕೆಗೆ ಹಸನಾದ 3 ಸೇರು ಹಿಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು ಎಂದು ಹೇಳಿದನು. ಅಷ್ಟು ಬೇಗ ನಾವು ಎಷ್ಟು ಜನ ಬಂದಾಗ ಅವ್ರನ್ನ ಮಾತಾಡಿಸ್ತಾ ಇರ್ತೀವಿ, ಅವ್ರನ್ನ ಊಟ ಮಾಡ್ತೀರಾ ಅಂತ ಕೇಳ್ತೀವಿ. ಆದ್ರೆ ನೀವು ಕೈ ತೊಳ್ಕೊಳ್ಳಿ, ನಮ್ಮಲ್ಲಿ ಊಟ ಇದೆ ಊಟ ಮಾಡಿ ಅಂತ ಹೇಳಲ್ಲ. ಬಂದಂಥವ್ರಿಗೆ ಹಸಿವಾಗಿದೆಯೋ, ಊಟ ಮಾಡಿಲ್ವೋ, ಅವ್ರ ಪರಿಸ್ಥಿತಿಗಳು ಹೇಗಿದೆಯೋ. ಆದ್ರೆ ನಮಗೇನಂದ್ರೆ ಇರೋ ಊಟ ನಮಗೂ ಸಾಕಾದ್ರೆ ಇನ್ನು ಮತ್ತೆ ನಾವ್ ಅಡಿಗೆ ಮಾಡೋಂಗಿರಲ್ಲ, ಪಾತ್ರೆ ತೊಳಿವಂಗಿರಲ್ಲ, ಏನೇನೋ ಆಲೋಚನೆಗಳು, ಅಥವಾ ಇನ್ನೊಂದ್ಸರಿ ಮಾಡಿದ್ರೆ ನಮಗೆ ಕಡಿಮೆ ಆಗ್ಬೋದು, ಹೀಗೆಲ್ಲ ಒಂದ್ ವೇಳೆ ಆಲೋಚನೆ ಮಾಡ್ಬೋದು ನಾವು. ಆದ್ರೆ ಇವರು ನೋಡಿ ಏನ್ ಮಾಡ್ತಾರೆ, ತಕ್ಷಣ ಓಡಿ ಹೋಗಿ ತಕ್ಷಣ ಅವರು 3 ಸೇರು ಹಿಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು ಅಂತ ಸಾರಳಿಗೆ ಹೇಳ್ತಾ ಇದ್ದಾನೆ. ಆಮೇಲೆ ಅವನು ದನಗಳ ಕಡೆಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಆಳು ಬೇಗನೆ ಅಡಿಗೆ ಮಾಡಿದನು. ತರುವಾಯ ಅಬ್ರಹಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ತಕ್ಷಣ ಅವನಿಗಿಷ್ಟು ಎಲ್ಲಾ ಕೆಲಸಗಳನ್ನ ಬದಿಗೊತ್ತಿ ಅತಿಥಿ ಸತ್ಕಾರವನ್ನ ಮಾಡುವುದರಲ್ಲಿ ಬಹಳ ಆಸಕ್ತನಾಗಿ ಬಹಳ ಕಾಳಜಿಯಿಂದ ಅವನೇನ್ ಮಾಡ್ತಾ ಇದ್ದಾನೆ, ಅದನ್ನ ಬಹಳ ಸಿದ್ಧತೆಯಲ್ಲಿ ನೋಡು. ಹೆಂಡತಿಗೊಂದು ಕಡೆ ಸಿದ್ಧ ಮಾಡ್ಲಿಕ್ಕೆ ರೊಟ್ಟಿ ಕೇಳಿದ್ದಾನೆ, ಮತ್ತೆ ಕರುವನ ಯಾವ್ದು ಚೆನ್ನಾಗಿದೆ ಅದನ್ನ ತಗೊಂಡ್ ಬಂದು ಆಳಿಗೆ ಕೊಟ್ಟಿದ್ದಾನೆ. ಆಳು ಅಡಿಗೆಯನ್ನ ಮಾಡಿದ್ದಾನೆ. ಹಾಲು ಮೊಸರು ಮತ್ತೆ ಅಡಿಗೆ ಅಟ್ಟ ಅಂದ್ರೆ ಅಡಿಗೆ ಮಾಡಿದಂತಹ ಒಂದು ಅಡಿಗೆಯನ್ನ ತೆಗೆದುಕೊಂಡು, ಸಿದ್ಧಪಡಿಸಿದಂತ ಅಡಿಗೆಯನ್ನ ತೆಗೆದುಕೊಂಡು ಓಡ್ ಬರ್ತಾ ಇದ್ದಾನೆ ಈ ವ್ಯಕ್ತಿಗಳ ಹತ್ರ. ತರುವಾಯ ಅಬ್ರಹಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಹೇಗ್ ಬಡಿಸ್ತಾ ಇದ್ದಾನೆ ನೋಡಿ. ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನು ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು. ತಗೊಳ್ಳಿ ಊಟ ಮಾಡಿ ಅಂತ ಹೇಳಿ ಅವನು ಬಹಳ ಆಸಕ್ತಿಯಿಂದ ಆ ಒಂದು ಆಹಾರವನ್ನ ಬಡಿಸ್ತಾ ಇದ್ದಾನೆ. ಇಂಥ ಒಂದು ನಮ್ಮ ಹಿರಿಯರು ಮಾಡಿದಂತ ಸತ್ಕಾರ ಇವತ್ತು ನಮ್ಮಲ್ಲಿ ಯಾವುದೂ ಪ್ರಭಾವವನ್ನ ಬೀರಲಿಲ್ಲ. ಬಹಳ ವರ್ಷಗಳಿಂದ ನಾವು ಕ್ರಿಸ್ತನ ಒಂದು ವಾಕ್ಯಗಳಲ್ಲಿ ಬೆಳೀತಾ ಇದ್ದೇವೆ. ಕ್ರೈಸ್ತೀಯ ಮಕ್ಕಳಲ್ಲಿ ಯಾವಾಗ್ಲೂ ಈ ಉಪಚಾರದ ಸ್ವಭಾವ ಎದ್ದು ಕಾಣಬೇಕು ಪ್ರಿಯರು. ಅದು ನಮ್ಮ ಒಂದು ಪ್ರೀತಿಯ ಕರುಣೆಯ ಒಂದು ಸಂಕೇತ ಅನ್ನುವಂಥದ್ದನ್ನ ನಾವು ವಾಕ್ಯಗಳಲ್ಲಿ ತಿಳ್ಕೊಳ್ಳೋಣ. ಮತ್ತೆ ಮುಂದೆ ಬರ್ತಾ ಈ ದೇವದೂತರು ಮತ್ತೆ ಎಲ್ಲಿಗೆ ಬಂದ್ರು ನೋಡಿ. ಅಬ್ರಹಾಮನಿಂದ ಬಿಟ್ಟು ಅವರು ನಡೆದು ಬಂದು ಈ ಲೋಟನ ಹತ್ರ ಬರ್ತಾ ಇದ್ದಾರೆ. ಸೊದೋಮ್ ಪಟ್ಟಣಕ್ಕೆ ಬಂದಿದ್ದಾರೆ. ಈ ಸೊದೋಮ್ ಪಟ್ಟಣಕ್ಕೆ ಬಂದಾಗ ಲೋಟ ಹೆಂಗ್ ಸತ್ಕರಿಸ್ತಾನೆ ನೋಡಿ. ಅದೇ ಆದಿಕಾಂಡ 19ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನೋಡಿ, ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೋದೋಮಿಗೆ ಬಂದಾಗ ಲೋಟನು ಸೋದೋಮಿನ ಊರ ಬಾಗಿಲಲ್ಲಿ ಕೂತುಕೊಂಡಿದ್ದನು. ಯಾಕೆ ಇಷ್ಟೊತ್ತನ ರಾತ್ರಿಲಿ ಊರ ಬಾಗಿಲಲ್ಲಿ ಕೂತ್ಕೊಂಡಿರ್ತಾನೆ ಲೋಟ ಅಂತ ಹೇಳಿದ್ರೆ, ಯಾರಾದ್ರೂ ಅತಿಥಿಗಳು ಬಂದ್ರೆ
ಮನೆಗ್ ಕರ್ಕೊಂಡು ಹೋಗ್ಬೋದಲ್ಲ ಅನ್ನುವಂತ ಒಂದು ಏನು ಅವನಿಗೆ ಸದಾ ಯಾವಾಗ್ಲೂ ಇವರಿಬ್ರು ಒಂದೇ ಸ್ವಭಾವನ ನಾವು ಕಾಣ್ತೇವೆ ನೋಡಿ. ಯಾವ ರೀತಿ ಅಂತ ಹೇಳಿದ್ರೆ, ಮನೇಲಿ ಏನ್ ಕೂತ್ಕೊಂಡು ಹೊರಗಡೆ ಹೋದ್ರೆ ನಾವು ಯಾರಾದ್ರೂ ಜನಗಳು ಬಂದಾಗ ದಿಕ್ಕಿಲ್ಲದ ಜನಗಳನ್ನ, ಅತಿಥಿಗಳನ್ನ ಮನೆಗ್ ಕರ್ಕೊಂಡ್ ಬರ್ಬೋದು ಅನ್ನುವಂತ ಆ ಮನಸ್ಥಿತಿಯನ್ನ ಹೊಂದಿದವನಾಗಿ ಇವನು ಕೂತ್ಕೊಂಡಿರ್ತಾನೆ ಊರು ಬಾಗಿಲಲ್ಲಿ. ಅವನು ಅವರನ್ನು ಕಂಡಾಗ ಎದ್ದು ಎದುರುಗೊಂಡು ಬಗ್ಗಿ ನಮಸ್ಕರಿಸಿ, ನೋಡಿ ದೇವ ಜನರಲ್ಲಿ ಇರ್ಬೇಕಾದಂತಹ ಸ್ವಭಾವಗಳಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ ಬೇರೆ. ಅವರು ಆಫ್ರಿಕಾ ದೇಶದವರಾಗಿರ್ಬೋದು, ಅವರು ಅಮೇರಿಕ ದೇಶದವ್ರಿರ್ಬೋದು, ಅವರು ಭಾರತ ದೇಶದಲ್ಲಿ ಇರ್ಬೋದು. ನಾವೇನ್ ಮಾಡ್ತೀವಿ, ನಮ್ಮ ಸಂಪ್ರದಾಯಗಳಲ್ಲಿ ಕೆಲವನ್ನ ತಂದಾಗ ನಾವು ಭಾರತೀಯ ಕ್ರೈಸ್ತರು, ನಮಗೆ ಮಾಂಗಲ್ಯ ಇರ್ಬೇಕು ಹಾಗೆ ಅಂತ ನಾವು ಕೆಲವು ನಿಯಮಗಳನ್ನ ಒಂದೊಂದು ದೇಶದವರಿಗೆ ಅಂತ ಸೀಮಿತವಾಗಿ ನಾವು ಹೇಳ್ತೇವೆ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದೇನೆ, ಅಬ್ರಹಾಮನಿಗೂ ಲೋಟನಿಗೂ ಒಂದು ಸ್ವಲ್ಪನೂ ಕೂಡ ವ್ಯತ್ಯಾಸವಿಲ್ಲ ಇವರ ಸ್ವಭಾವದಲ್ಲಿ, ಸತ್ಕರಿಸುವಂತ ಸ್ವಭಾವದಲ್ಲಿ ನೋಡಿ. ಆಗ ಅವನು ಅವರನ್ನು ಕಂಡಾಗ ಎದ್ದು ಎದುರುಗೊಂಡು ಬಗ್ಗಿ ನಮಸ್ಕರಿಸಿ, ಸ್ವಾಮಿಗಳೇ, ನಿಮ್ಮ ದಾಸನ ಮನೆಗೆ ಬಂದು ಇಳುಕೊಂಡು ಕಾಲುಗಳನ್ನು ತೊಳಕೊಳ್ಳಿರಿ. ನೋಡಿ, ಸೇಮ್ ಅದೇ ರೀತಿಯಾದಂತ ಸನ್ನಿವೇಶಗಳನ್ನ, ಮಾತುಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅಂದ್ರೆ ದೇವರ ಮಕ್ಕಳಲ್ಲಿ ಈ ಸ್ವಭಾವಗಳು ಒಂದೇ ರೀತಿಯಲ್ಲಿ ಇರ್ಬೇಕು ಅನ್ನುವಂಥದ್ದನ್ನ ನಾವು ನೋಡೋಣ ಪ್ರಿಯರೇ. ಬೆಳಿಗ್ಗೆ ನಿಮ್ಮ ಮಾರ್ಗ ಹಿಡ್ಕೊಂಡು ಹೋಗಬಹುದು ಅಂದನು. ಅವರು ಹಾಗಲ್ಲ, ಬೀದಿಯಲ್ಲೇ ರಾತ್ರಿ ಕಳೆಯುತ್ತೇವೆ ಅನ್ನಲು ಅವನು ಅವರನ್ನು ಬಹಳ ಬಲವಂತ ಮಾಡಿದ್ದರಿಂದ ಅವರು ಅವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಒಪ್ಪಿದರು. ಇಲ್ಲ ಸ್ವಾಮಿ, ನೀವು ಬನ್ನಿ, ದಯಮಾಡಿ ಯಾತಕ್ಕೆ ಇಲ್ಲಿ ಕೂತ್ಕೊಂಡಿರ್ತೀರಾ, ಯಾಕೆ ನಮ್ಮ ಮನೆಯಲ್ಲಿ ನೀವು ಆಶ್ರಯವನ್ನ ಪಡ್ಕೊಳ್ಳಿ, ಬೆಳಿಗ್ಗೆ ನಿಮ್ ಪಾಡಿಗೆ ನೀವು ಎದ್ದು ಹೋಗಬಹುದು, ನಂದೇನು ಅಭ್ಯಂತರವಿಲ್ಲ ಅಂತ ಹೇಳಿ ಮಾತುಗಳನ್ನ ಹೇಳುವಾಗ ಅವರು ಒಪ್ಕೊಳ್ತಾರೆ. ಅವರು ಅವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಒಪ್ಪಿದರು. ಅವರು ಮನೆಗೆ ಬಂದಾಗ ಅವನು ಹುಳಿ ಇಲ್ಲದ ರೊಟ್ಟಿಗಳನ್ನು ಸುಡಿಸಿ ಔತಣವನ್ನು ಮಾಡಿಸಲು ಅವರು ಊಟ ಮಾಡಿದರು. ನೋಡಿ ಹೇಗಿದೆ ಸನ್ನಿವೇಶ, ಯಾವ ತರ ಇದೆ ಅಂತ ಹೇಳಿದ್ರೆ, ಅಬ್ರಹಾಮನನ್ನ ಸಂಧಿಸಿದಾಗ ಇದ್ದಂತ ಸನ್ನಿವೇಶವೇ ಇದೇ ಒಂದು ಲೋಟನಲ್ಲಿ ನಾವು ಕಾಣ್ತಾ ಇದ್ದೇವೆ ಬೇರೆ. ಹೀಗೆ ನಮ್ಮ ಹಿರಿಯರು ಬಹುಜನ ಕೂಡ ಅದೇ ರೀತಿಯಲ್ಲಿ ನಡ್ಕೊಂಡ, ಬಹಳಷ್ಟು ಜನರು ಇದೇ ರೀತಿಯಲ್ಲಿ ನಡ್ಕೊಳ್ಳುವಂತಹದ್ದನ್ನ ನಾವು ನೋಡ್ತೇವೆ, ಕೇಳಿದ್ದೇವೆ, ಮತ್ತೆ ಸತ್ಯವೇದವನ್ನ ಧ್ಯಾನ ಮಾಡ್ತಾ ಇದ್ದೇವೆ. ಕ್ರೈಸ್ತಿಯರು ಕ್ರಿಸ್ತನಲ್ಲಿರುವಂತಹ ಸ್ವಭಾವ ನಮ್ಮಲ್ಲಿರ್ಬೇಕು ಅಂತ ಸದಾ ಕಲಿತಾ ಇರ್ತೇವೆ ಪ್ರಿಯರೇ. ಅದಕ್ಕೆ ಯಾವಾಗ್ಲೂ ಕಲಿಯುವುದು ಮಾತ್ರವಲ್ಲ, ನಾವ್ ಯಾವಾಗ್ಲೂ ಆಚರಣೆಯಲ್ಲಿ ತರುವಂತಹದ್ದನ್ನ ನಾವ್ ಯಾವಾಗ್ಲೂ ಪಾಲಿಸುವುದಕ್ಕೆ ನಮ್ಮ ಮನಸ್ಸುಗಳನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ನೋಡೋಣ. ಹೀಗೆ ಇಂಥ ಒಂದು ಸನ್ನಿವೇಶಗಳನ್ನ ನೋಡ್ತಾ ಮುಂದೆ ಹೋಗೋಣ. ಇನ್ನು ಯಾರ್ಯಾರಿಗೆ ಏನೇನ್ ಸತ್ಕಾರ ಮಾಡಿದ್ದಾರೆ ಅನ್ನೋದನ್ನ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. 1 ಅರಸುಗಳಲ್ಲಿ 17ನೇ ಅಧ್ಯಾಯದಲ್ಲಿ ನಾವು ಒಂದು ಸನ್ನಿವೇಶವನ್ನ ಕಾಣ್ತೇವೆ. ದೇವರ ಸೇವಕನಾದಂತ ಎಲಿಯನ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ತೇವೆ. ಈ ದೇವರ ಸೇವಕನಾದ ಎಲಿಯನು ದೇವರಿಂದ ಅಪ್ಪಣೆಯನ್ನ ಹೊಂದಿ ಎಲ್ಲಿ ಹೋಗ್ತಾನೆ ನೋಡೋಣ. 17ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾನು ಓದ್ತಾ ಹಂಗೆ ವಿವರಣೆಯನ್ನು ನೋಡೋಣ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬೀಯನಾದ ಎಲಿಯ ಎಂಬುವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುತ್ತಿಲ್ಲ ಅಂದನು. ಸರಿ, ಆಗ ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದನ್ ಹೊಳೆಯ ಆಚೆಯಲ್ಲಿರುವ ಕೆರೇತ್ ಹಳ್ಳದಲ್ಲಿ ಅಡಗಿ, ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಸರಿ, ಈ ಜಾಗ ಬೇಡ ನಿನಗೆ, ಈಗ ಬರಗಾಲ ಬಂದಿದೆ, ಆದ್ರಿಂದ ಯೋರ್ದನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿ ಕೆರೇತ್ ಅನ್ನುವಂತ ಒಂದು ಹಳ್ಳ ಇದೆ, ಅದೊಂದು ಕೆರೆ ಹಳ್ಳ, ಅಲ್ಲಿ ಹೋಗಿ ನೀನು ಉಳ್ಕೊ, ಆ ಹಳ್ಳದ ನೀನು ಆ ಕೆರೆತ್ ಹಳ್ಳದಲ್ಲಿ ಅಡಗಿಕೊ, ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಅವನು ಯೆಹೋವನ ಅಪ್ಪಣೆಯಂತೆ ಯೋರ್ದನಿನ ಪೂರ್ವ ದಿಕ್ಕಿನಲ್ಲಿರುವ ಕೆರೇತ್ ಹಳ್ಳದಲ್ಲಿ ವಾಸಿಸಿದನು. ಕಾಗೆಗಳು ಅವನಿಗೆ ಪ್ರಾತಃಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು. ದೇವರು ಅಪ್ಪಣೆ ಮಾಡಿರೋದ್ರಿಂದ ಅಲ್ಲಿ ರಾಜನ ಅರಮನೆಯಿಂದ ಅವು ರೊಟ್ಟಿ ಮಾಂಸಗಳನ್ನ
ತಂದು ಹೊತ್ತಿಗೆ ಈ ಒಂದು ಪ್ರವಾದಿಗೆ ಕೊಡ್ತಾ ಇರುವಾಗ ಅವನು ಮುಂದೆ ಏನ್ ಮಾಡ್ತಾನೆ ನೋಡಿ, ಅವನು ಇವುಗಳನ್ನು ತಿನ್ನುತ್ತಿದ್ದನು. ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು. ದೇಶದಲ್ಲಿ ಮಳೆಯಿಲ್ಲದ್ದರಿಂದ ಕೆಲವು ದಿವಸಗಳಾದ ನಂತರ ಹಳ್ಳವು ಬತ್ತಿ ಹೋಯಿತು. ಸೊ ಕೆರೆತ್ ಹಳ್ಳನು ಕೂಡ ನೀರಿಲ್ಲದೆ ಹೋಯ್ತು. ಯಾಕಂದ್ರೆ ಬರಗಾಲ, ತೀಕ್ಷ್ಣವಾದಂತ ಬರಗಾಲ ಇದೆ. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರಾಪ್ತ ಊರಿಗೆ ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂತ. ಅವನು ಅಲ್ಲಿಂದ ಹೊರಟು ಚಾರಾಪ್ತಾದ ಊರ ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ ಏನ್ ಹೇಳ್ತಾನೆ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದ್ದಾನೆ. ಅವನಿಗೆ ಗೊತ್ತಾಯ್ತು, ಈ ವಿಧವೆಯನ್ನೇ ನಮಗ್ ನೇಮಿಸಿದ್ದಾನೆ ದೇವರು ಅಂತ ಹೇಳಿ ಆ ಅಮ್ಮನನ್ನ ಕೂಗ್ತಾನೆ, ಅಮ್ಮ ನಾನು ಕುಡಿಯೋದಕ್ಕೆ ಒಂದ್ ಸ್ವಲ್ಪ ನೀರನ್ನ ತೆಗೆದುಕೊಂಡು ಬಾ ಒಂದು ತಂಬಿಗೆಯಲ್ಲಿ ಅಂತ ಹೇಳ್ತಾನೆ. ಆಕೆಯು ಸರಿ ತರ್ತೀನಿ ಅಂತ ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಸರಿ, ಹೊಟ್ಟೆ ಹಸುವಾಗಿದೆ, ಮತ್ತೆ ನೀರು ಕೂಡ ಬಾಯಾರಿಕೆ ಆಗಿದೆ, ಹಳ್ಳದಲ್ಲಿ ನೀರು ಮುಗಿದು ಹೋಗಿದೆ. ಆಕೆಗೆ ನೀರ್ ತಗೊಂಡ್ ಬಾಮ್ಮ ಅಂತ ಹೇಳಿ ಅವಳು ಹೋಗ್ತಿರುವಾಗ, ಅಮ್ಮ ನನ್ಗೊಂದ್ ಸ್ವಲ್ಪ ರೊಟ್ಟಿನೂ ತಗೊಂಡ್ ಬಾ, ನನಗ್ ಬಹಳ ಹಸಿವಾಗಿದೆ ಅಂತ ಹೇಳ್ತಾಳೆ. ಆಕೆಯು ಅವನಿಗೆ ಏನು ಹೇಳ್ತಾಳು, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಈಗ 2 ಕಡ್ಡಿಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿಯಿಲ್ಲ ಎಂದು ಉತ್ತರ ಕೊಟ್ಟನು. ನೋಡಿ, ಆಕೆ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದಾಳೆ, ಅವಳ ಪರಿಸ್ಥಿತಿಯನ್ನೇ ಹೇಳ್ತಾ ಇದ್ದಾಳೆ ಎಲಿಯನಿಗೆ, ಪ್ರವಾದಿಗೆ. ನೋಡಪ್ಪ, ನನಗೆ ಈ ರೊಟ್ಟಿ ಎಲ್ಲ ಏನಿಲ್ಲ, ಸ್ವಲ್ಪ ಹಿಟ್ಟಿದೆ, ಮೊಗೆಯಲ್ಲಿ ಒಂಚೂರು ಎಣ್ಣೆ ಇದೆ, ಅದನ್ನೇ ಇವತ್ತು ನಾವು ಸಿದ್ಧಪಡಿಸ್ಕೊಂಡು ನನ್ ಮಗನು ನಾನು ತಿಂದ್ರೆ ಮುಗೀತು ಇವತ್ತು ನಮ್ಮ ಜೀವನ, ಮತ್ತೆ ನಮ್ಗೆ ಊಟಕ್ಕೆ ಏನು ಇಲ್ಲ ಅಂತ ಹೇಳುವಾಗ ಪ್ರವಾದಿ ಏನ್ ಹೇಳ್ತಾನೆ ನೋಡಿ, ಈಗ 2 ಕಟ್ಟಿಗೆಗಳನ್ನ ಹೆಕ್ಕಿ ನನಗೋಸ್ಕರ ನನ್ನ ಮಗನಿಗೋಸ್ಕರ ರೊಟ್ಟಿ ಮಾಡುತ್ತೇನೆ ಅಂದಳು. ಅದನ್ನು ತಿಂದ ಮೇಲೆ ನಾವು ಸಾಯ್ಬೇಕು, ಬೇರೆ ಗತಿ ಇಲ್ಲ ಅಂತ ಉತ್ತರ ಕೊಟ್ಟರು. ಆಗ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ನಿನ್ನ ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ನಾವೇನ್ ಮಾಡ್ತೀವಿ, ಸ್ವಲ್ಪ ಇದ್ರೆ ಇನ್ನೊಬ್ರು ಕೊಟ್ರೆ ಅದು ಮುಗಿದು ಹೋಗುತ್ತೆ. ದೇವರು ನಮ್ಗೆ ಏನ್ ಹೇಳಿದ್ದಾನೆ ಅಂತ ನಾವು ಹೇಳೋದೇ ಇಲ್ಲ, ಬರೀ ನಮ್ಮ ಆಲೋಚನೆಗಳಲ್ಲೇ ನಾವು ಆಲೋಚನೆ ಮಾಡ್ತೀವಿ. ಅಯ್ಯೋ, ಯಾರೋ ಬಂದ್ ಏನೋ ಹೇಳ್ತಾರೆ, ಸದ್ಯ ನಮಗಿರೋದೇ ಸ್ವಲ್ಪ, ಅದ್ರಲ್ಲಿ ನಾವು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗೆ ದೇವ್ರು ಮೊದಲು ನಾವು ತಾನೇ ನಮ್ಮ ಹೊಟ್ಟೆ ತುಂಬಿದ್ಮೇಲೆ ನಾವು ಬೇರೆಯವ್ರಿಗೆ ಕೊಡ್ಬೇಕು ಅನ್ನೋದು ಭಾವನೆಗಳು ನಮ್ಮಲ್ಲಿ ಒಂದ್ ವೇಳೆ ಇದ್ರೆ, ಸಹೋದರರೇ, ವಾಕ್ಯಗಳು ನಮ್ಮನ್ನ ಹೀಗೆ ನಡೆಸಬೇಕು ನೋಡಿ. ಆಗ ಎಷ್ಟು ಚೆನ್ನಾಗಿದೆ. ಈ ಪರಿಸ್ಥಿತಿಯನ್ನ ನೆನೆಸ್ಕೊಳ್ಳಿ, ಒಂದ್ ವೇಳೆ ಯಾವ ತರ ಇರ್ಬೋದು. ಆ ಒಂದು ಸೌದೆ ಆರಿಸುವಂತ ಹೆಂಗಸು ಮತ್ತೆ ಯೆಹೋವನ ಪ್ರವಾದಿಯಾದ ಎಲೀಯ, ಇವರ ಸಂಭಾಷಣೆ ಹೇಗಿದೆ, ಅವರ ಪರಿಸ್ಥಿತಿಗಳು ಹೇಗಿದೆ. ಬರಗಾಲದಲ್ಲಿ ಅವನು ಇವಳನ್ನ ಕೇಳ್ಕೊಳ್ಳುವಾಗ ಇವಳು ಹೇಗೆ ಆ ಪ್ರವಾದಿಯ ಜೊತೆ ಮಾತಾಡ್ತಾ ಇದ್ದಾನೆ, ಆ ಪ್ರವಾದಿ ದೇವರ ಮಾತುಗಳನ್ನ ಹೇಗೆ ತಿಳಿಸ್ತಾ ಇದ್ದಾನೆ, ಆಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ಮಾಡ್ತಾ ಇದ್ದಾಳೆ ನೋಡಿ. ಆಗ ಸ್ವಾಮಿ ಏನ್ ಹೇಳ್ತಿದ್ದಾನೆ, ನೀನು ಸ್ವಲ್ಪ ನನಗ್ ಮಾಡ್ಕೊಂಬಂದ್ ಕೊಡಮ್ಮ, ಆಮೇಲೆ ನೀನು ನಿನ್ ಮಗನಿಗೆ ಮಾಡ್ಕೊ. ಅಲ್ಲ, ಈ ರೀತಿ ಮಾಡಿದ್ರೆ ನಿನ್ನಲ್ಲಿರುವಂತ ಹಿಟ್ಟು, ಮೊಗ್ಗೆಯಲ್ಲಿರುವಂತ ಎಣ್ಣೆ 2 ಕೂಡ ಬರಗಾಲ ಮುಗಿಯುವವರೆಗೂ ಮುಗಿಯೋದಿಲ್ಲ, ನಿನ್ನ ಹೊಟ್ಟೆ ಹಸಿವಾಗೋದಿಲ್ಲ, ನಿನ್ನ ಹೊಟ್ಟೆಯನ್ನ ತುಂಬಿಸ್ತಾನೆ ದೇವರು ಅಂತ ಹೇಳಿ ಯೆಹೋ ದೇವರು ಹೇಳಿದ್ದಾನೆ ಅಂತ ಹೇಳಿದಾಗ ಆಕೆ ಏನ್ ಮಾಡ್ತಾಳೆ ನೋಡಿ. ದೇವ್ರ ಮಾತನ್ನ ಕೇಳಿದ್ಲು, ಪ್ರವಾದಿಯ ಮಾತನ್ನ ಕೇಳಿದ್ಲೋ ಇಲ್ಲವೋ ನೋಡಿ. ಹಾಗೆ ಸರಿ, ಊಟ ಮಾಡಿ ಅನೇಕ ದಿವಸಗಳವರೆಗೂ ಊಟ ಮಾಡಿದ್ರು. ಆಕೆಯು ಹೋಗಿ ಅವನು ಹೇಳಿದಂತೆ ಮಾಡಿದಳು.
ಆಕೆಯು ಆಕೆಯ ಮನೆಯವರು ಎಲೀಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ದೇವರ ಮಾತುಗಳನ್ನ ಕೇಳಿದ್ರೆ ಪ್ರಿಯರೇ, ಯಾವುದು ಕೊರತೆ ಇರೋದಿಲ್ಲ. ಇವತ್ತು ಕ್ರೈಸ್ತಿಯರಾದ ನಮ್ಮಲ್ಲಿ ಹಲವಾರು ಕೊರತೆಗಳಿದೆ. ನಮ್ಮ ಕುಟುಂಬಗಳಲ್ಲಿ ಸಂತೋಷಕ್ಕೆ ಕೊರತೆ ಇದೆ, ಪ್ರತಿಯೊಂದಕ್ಕೂ ಕೊರತೆ ಇದೆ, ಚಿಂತೆಗಳಿದೆ, ಭಾರ ಇದೆ. ಯಾಕಂದ್ರೆ ನಾವು ಚಿಂತಾ ಭಾರಗಳನ್ನ ಕರ್ತನಿಗೋಸ್ಕರ ಅನುಭವಿಸ್ಬೇಕು, ನಿಜ ಹೌದು. ಆದ್ರೆ ನಮಗೆ ದೇವರ ನಂಬಿಕೆಯಲ್ಲಿ ಕೊರತೆ ಇದ್ದು ನಾವೇ ಚಿಂತೆ ಭಾರಗಳಲ್ಲಿ ಮುಳುಗಿ ಹೋಗಿರ್ತೇವೆ. ಪ್ರಿಯರೇ, ನಿಮ್ಮ ಚಿಂತಾ ಭಾರಗಳನ್ನ ಯೆಹೋವನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಎನ್ನುವಂತಹ ವಾಕ್ಯಗಳು. ಮತ್ತೆ ಈ ತರ ದೇವರು ನಡೆಸಿದಂತಹ ಒಂದು ಸನ್ನಿವೇಶಗಳನ್ನ ನಾವು ಜ್ಞಾಪಕಕ್ಕೆ ತಂದುಕೊಳ್ಳೋದೇ ಇಲ್ಲ. ನೋಡಿ, ಆಗ ಯೆಹೋವನು ಎಲೀಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಪ್ರಿಯರೇ, ಎಷ್ಟೊಂದು ಅದ್ಭುತವಾಗಿದೆಯಲ್ಲ ಈ ಒಂದು ಸನ್ನಿವೇಶ. ಹಾಗೆ ನಾವ್ ಎಷ್ಟೊಂದ್ಸರಿ ಹೇಳ್ತೀವಿ ಇದು ಕಥೆ ಕಥೆ ಅಂತ ಹೇಳಿ. ಕಥೆ ಅಂತ ನಾವು ಸತ್ಯವೇದದ ಮಾತುಗಳನ್ನ ಪ್ರಯೋಗಿಸ್ಲೇಬಾರ್ದು. ಯಾಕಂದ್ರೆ ಕಥೆ ಅಂದ್ರೆ ಏನೇಂತಂದ್ರೆ ಅದು ನಿಜವಾಗಿ ಇರ್ಬೋದು, ನಿಜವಾಗಿಲ್ದೇನೂ ಇರ್ಬೋದು. ಅದನ್ನ ಕಥೆ ಅಂತ ಹೇಳಿ ಕರಿತೇವೆ. ಕಥೆಗೆ ಕಾಲಿಲ್ಲ ಅಂತ ಕೂಡ ಒಂದು ಕೆಲವು ಮಾತುಗಳು, ಅದು ಹೌದು ಕೂಡ. ಈ ಕಥೆಗಳನ್ನ ಹೇಳುವಾಗ ಸನ್ನಿವೇಶಗಳಲ್ಲಿ ಎಷ್ಟೋ ಸರಿ ಅದನ್ನ ಬೆಳೆಸಿರ್ತಾರೆ ಆ ಒಂದು ಸನ್ನಿವೇಶಗಳನ್ನ. ಆದ್ರೆ ಸತ್ಯವೇದದ ಘಟನೆಗಳನ್ನ ನಾವು ನೋಡುವಾಗ ನಾವು ಈ ಒಂದು ಸನ್ನಿವೇಶಗಳನ್ನ ನಾವು ಸನ್ನಿವೇಶ ಅಥವಾ ಒಂದು ಸಂದರ್ಭ ಅಂತ ನಾವು ಗಮನಿಸಿದಾಗ ಇದು ನಿಜವಾಗ್ಲೂ ಕೂಡ ಹೆಚ್ಚು ಪ್ರಭಾವನ ಬೀರುತ್ತೆ ನಮ್ಮ ಮೇಲೆ. ಈ ಕಥೆ ಅನ್ಕೊಂಡ್ರೆ ಕಥೆ ಬಿಡು, ಯಾವ್ದೋ ಒಂದು ಕಥೆ, ಇದು ಏನು ನಡೆದಿದೆಯೋ ಬಿಟ್ಟಿದೆಯೋ ಅನ್ನುವಂತ ಒಂದು ಭಾವನೆ ಕೂಡ ಬರುತ್ತೆ. ಆದ್ರೆ ನಾವು ಸನ್ನಿವೇಶದ ಬೈಬಲ್ ವಿಷಯಗಳನ್ನ ಹೇಳುವಾಗ ನಾವು ಈ ಪದಗಳನ್ನ ಬಳಸಿದ್ರೆ ಅದು ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಲ್ಲ ಅಂತ ನಾನು ಭಾವಿಸ್ತೇನೆ ಪ್ರಿಯರೇ. ಆದ್ರಿಂದ ನೋಡಿ, ದೇವರ ಒಂದು ಈ ಮಾತುಗಳು ಹೇಗಿದೆ. ನಾವು ಇರೋದು ಸ್ವಲ್ಪ ಇದ್ರೂ ಕೂಡ ಹಿಂದೆ ನಮ್ಮ ಹಿರಿಯರು ಕೂಡ ಇದನ್ನ ಮಾಡ್ತಾ ಇದ್ರು. ಈ ದಿನಗಳಲ್ಲಿ ಬಹಳ ಕಡಿಮೆ ಆಗಿದೆ. ಹಿಂದೆ ಇದೇ ಒಂದು ಏನು ನಾವು ಅಬ್ರಹಾಮ, ಲೋಟ ಇವರಲ್ಲಿ ನೋಡಿದಂತಹದ್ದನ್ನ ನಮ್ಮ ಹಿರಿಯರಲ್ಲೂ ನಾವು ಕಾಣ್ತಾ ಇದ್ವು. ಅತಿಥಿಗಳು ಎಲ್ಲೋ ಬಂದ್ರು ಮನೆಗಳಲ್ಲಿ ಉಳ್ಕೊಳ್ತಾ ಇದ್ರು. ಏನೇ ಕೊರತೆ ಇದ್ರು ಅವ್ರಿಗೆ ಅತಿಥಿ ಸತ್ಕಾರವನ್ನ ಮಾಡ್ತಾ ಇದ್ರು. ಅವ್ರು ಕುಡ್ಕೊಂಡು ಊಟ ಮಾಡ್ಕೊಂಡು ತಮ್ಮ ಪ್ರಯಾಣಗಳನ್ನ ಬೆಳೆಸ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದನ್ನ ನಾವು ಕಡಿಮೆ ಮಾಡಿದ್ದೇವೆ. ಯಾತಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನೋ ಒಂದು ಭಾವನೆ, ಎಲ್ಲ ಮಾಡೋದ್ರಿಂದ ಏನ್ ಪ್ರಯೋಜನ ಅನ್ನುವಂತ ಭಾವನೆ. ಹಾಗಾಗಿ ಪ್ರಿಯರೇ, ನಾವು ದಿನ ಕಳೀತಾ ದೇವರ ಮಾತುಗಳನ್ನ ನಡೆಸುವುದರಲ್ಲಿ ವಿಫಲರಾಗ್ತಿದ್ದೇವೆ. ಯಾಕಂದ್ರೆ ನಮ್ಮಲ್ಲಿ ಏನೇನೋ ಭಾವನೆಗಳನ್ನ ಈ ದಿನಗಳಲ್ಲಿ ಬೆಳೆಸ್ಕೊಳ್ತಾ ಇದ್ದೇವೆ. ಅದ್ಯಾವುದು ಸಲ್ಲದು ಅನ್ನುವಂಥದ್ದನ್ನ ದೇವರ ಮಾತುಗಳ ಮೇಲೆ ನಾವು ತಿಳ್ಕೊಂಡು ಪ್ರಿಯರೇ ಈ ಒಂದು ರೀತಿಯಲ್ಲಿ ನಾವು ಜೀವನ ಮಾಡೋಣ. ಯಾಕಂದ್ರೆ ನಮ್ಮಲ್ಲಿ ಬಹಳ ಕಡಿಮೆ ಇರುವಂತದ್ದು ಪ್ರೀತಿಯ ಕೊರತೆ. ಮುಖಸ್ತುತಿಗಳನ್ನ ಕಾಣ್ತೇವೆ, ಎದುರು ಬದ್ರು ಸಿಕ್ಕಾಗ ಒಂದ್ ರೀತಿ ಮಾತಾಡ್ತೇವೆ, ಕಾಣದೇ ಇರುವಾಗ ಒಂದ್ ರೀತಿ ನಡ್ಕೊಳ್ತೇವೆ. ಆದ್ರೆ ನಮ್ಮಲ್ಲಿ ಪ್ರೀತಿ ನಿಜವಾಗ್ಲೂ ಇದ್ರೆ ನಾವು ಇನ್ನೊಬ್ಬರಿಗೋಸ್ಕರ ಹಂಬಲಿಸ್ತೇವೆ. ಇನ್ನೊಬ್ರು ಚೆನ್ನಾಗಿರ್ಬೇಕು, ಕ್ರೈಸ್ತಿಯರು ಚೆನ್ನಾಗಿರ್ಬೇಕು, ನಾವೆಲ್ಲ ಚೆನ್ನಾಗಿದ್ದು ದೇವರ ಸೇವೆಯನ್ನ ಮಾಡ್ಬೇಕು, ದೇವರ ಸೇವೆಗೆ ತಕ್ಕದಾದಂತ ಒಂದು ಗುಣಗಳನ್ನ ನಾವು ಬೆಳೆಸ್ಕೋಬೇಕು ಅನ್ನುವಂತ ಒಂದು ಏನು ಆ ಒಂದು ಕಾಳಜಿ, ಆ ಹಪಹಪಿ ಏನೋದು ಇದೆಯಲ್ಲ, ನಾವು ಯಾಕೆ ಇನ್ನೊಬ್ರು ಕೊರತೆಯಲ್ಲಿ ನಾವು ಭಾಗಿಗಳಾಗ್ಬೇಕು, ಅವ್ರ ಕಷ್ಟಗಳಲ್ಲಿ ಓಡ್ ಹೋಗ್ಬೇಕು ಅನ್ನುವಂಥದ್ದನ್ನ ನಾವು ನಿಜವಾಗ್ಲೂ ಪಾಲಿಸ್ತಾ ಇದ್ದೇವ ಅನ್ನುವಂಥದ್ದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು ಪ್ರಿಯರೇ. ನಾವು ಎದುರಿಗಿದ್ದಾಗ ಕಷ್ಟ ಅಂದಾಗ ಏನ್ ಮಾಡ್ತೀವಿ, ಹೌದಾ ಅಯ್ಯೋ ಸಹೋದರರೇ ಅಂತೀವಿ. ಹಿಂದೆ ಹೋದಾಗ ಇವ್ರಿಗೆ ಹಾಗಾಗ್ಬೇಕು, ಇಂಥವನು ಇವನು ಬುದ್ಧಿ ಕಲಿಬೇಕು ಅಂತ ಹೇಳಿ ನಾವು ಭಾವಿಸ್ತೇವೆ ಪ್ರಿಯರೇ. ನಿಜವಾಗ್ಲೂ ನಮ್ಮಲ್ಲಿ ಕ್ರೈಸ್ತಿಯ ಗುಣಗಳು, ಕ್ರಿಸ್ತನಲ್ಲಿರುವಂತಹ ಸ್ವಭಾವಗಳು, ನಮ್ಮ ಹಿರಿಯರಲ್ಲಿ ಇದ್ದಂತ ಈ ಸ್ವಭಾವಗಳು, ಅದರಲ್ಲೂ ಸತ್ಕರಿಸುವಂತಹ ಸ್ವಭಾವ ಬಹಳ ಕಡಿಮೆ ಆಗಿದೆ ಪ್ರಿಯರೇ. ನಿಜವಾಗ್ಲೂ ಇದು ದೇವರ ಒಂದು ಸ್ವಭಾವ, ದೇವರ ಪ್ರವಾದಿಗಳಲ್ಲಿ ನಮ್ಮ ಹಿರಿಯರಲ್ಲಿ ಇದ್ದಂತಹ ಸ್ವಭಾವ. ಇದು ಕ್ರೈಸ್ತರಿಗಿರಬೇಕಾದಂತ ಅತಿ ಮುಖ್ಯವಾದಂತ ಸ್ವಭಾವ ಅನ್ನುವಂಥದ್ದನ್ನ ನಾವು ದೇವರ ವಾಕ್ಯಗಳಲ್ಲಿ ನೋಡಿದ್ರು ಪ್ರಿಯರೇ. ಅದನ್ನ ಖಂಡಿತವಾಗ್ಲೂ ನಾವು ಆತ್ಮ ಪ್ರೇರಿತರಾಗಿ ನಾವು ಪಾಲಿಸೋಣ. ಇದನ್ನ ಮುಗಿಸುವಾಗ ನಾನು ಒಂದು ಸಣ್ಣ ನಾನೇ ಬರೆದಂತ ಒಂದು ರಾಗವನ್ನ ಹಾಡಿ ಮುಕ್ತಾಯ ಮಾಡ್ತೇನೆ. ನನ್ನೇಸುವೆ ನನ್ನೇಸುವೆ ನೀನೆಷ್ಟು ಒಳ್ಳೆಯವನು,
ಕ್ರಿಸ್ತೇಸುವೆ ಕ್ರಿಸ್ತೇಸುವೆ ನಾನೆಷ್ಟು ಭಾಗ್ಯವಂತನೆ. ಪರಲೋಕದ ಮಹಿಮಾ ಪದವಿಯನ್ನು ನನಗಾಗಿ ತೆರೆದವನೇ, ಮಾನವ ಸ್ವರೂಪವನ್ನು ತಾಳೆ ಹಿಂಸೆಯನ್ನು ಪಟ್ಟವನೇ, ನನ್ನೇಸುವೆ ನನ್ನೇಸುವೆ ನೀನೆಷ್ಟು ಒಳ್ಳೆಯವನು. ಪಾಪ ನಿವಾರಣೆಗಾಗಿ ಬಲಿಯಾಗಿಸಿಕೊಂಡವನೇ, ದೇವರ ಸಮಕ್ಷಮದಲ್ಲಿ ಪ್ರವೇಶಿಸ ಕಾರಣನೇ, ನನ್ನೇಸುವೆ ನನ್ನೇಸುವೆ ನೀನೆಷ್ಟು ಒಳ್ಳೆಯವನು. ಶ್ರೇಷ್ಠನು ದಯಾಜಕನು ನೀನಾಗಿ ನನಗಾಗಿ ಬೇಡುವವನೇ, ನಿತ್ಯ ನಿರಂತರವೂ ನೀನು ಜೊತೆಯಾಗಿರುವವನೇ, ನನ್ನೇಸುವೆ ನನ್ನೇಸುವೆ ನೀನೆಷ್ಟು ಒಳ್ಳೆಯವನು. ಕ್ರಿಸ್ತೇಸುವೆ ಕ್ರಿಸ್ತೇಸುವೆ ನಾನೆಷ್ಟು ಭಾಗ್ಯವಂತನು. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ ಪ್ರೇರೆ. ಇದು ನನ್ನ ಸಮಯ ಮುಗಿಯಿತು. ಉತ್ತಮವಾದಂತ ಸಂದೇಶಕ್ಕಾಗಿ, ಉತ್ತಮವಾದಂತ ಹಾಡಿಗಾಗಿ ಸಹೋದರಿ ವಿಶಾಲಮ್ಮ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ತನ್ನ ಸೇವೆಯಲ್ಲಿ ತನ್ನ ಮಹಿಮೆಗಾಗಿ ಉಪಯೋಗಿಸ್ಕೊಂಡು ಮಹಿಮೆ ಹೊಂದಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸ್ತೇವೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಜೊತೆಯಲ್ಲಿ ಸಹೋದರಿ ರತ್ನ ಅವರು ಇದ್ದಾರೆ. ರತ್ನಮ್ಮ, ಪ್ರಾರ್ಥನೆ ಮಾಡ್ತೀರಾ? ಓಕೆ ಪಾಸ್ಟರ್. ಓಕೆ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನೋಟ್ ಮಾಡ್ಕೊಳ್ರಿ. ಓಕೆ ಪಾಸ್ಟ್ರೆ, ಹೇಳಿ. ಇದು ನನ್ನ ಆರೋಗ್ಯ ಸ್ವಲ್ಪ ಏನು ಎದೆಯಲ್ಲಿ ಸ್ವಲ್ಪ ನೋವು ಆಗ್ತಾ ಇದೆ. ಅದು ಗ್ಯಾಸ್ಟ್ರೈಸ್ ಇಂದ ಅಂತ ಕಾಣ್ತದೆ. ಅದಕ್ಕೆ ನನ್ನ ಒಂದು ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಓಕೆ. ಡೇವಿಡ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪಂಕಜಮ್ಮ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಓಕೆ. ವಿಜಯಮ್ಮ, ವಜ್ರಮ್ಮ ಅವರ ಕಣ್ಣಿನ ಸಮಸ್ಯೆಗಾಗಿ, ಜಯಮ್ಮ ಅವರ ಆರೋಗ್ಯಕ್ಕಾಗಿ, ಮತ್ತು ಹಿರಿಯರಂತ ಲೋಕೇಶ್ ಅಂಕಲ್ ಅವರ ಕುಟುಂಬದವರ ಆರೋಗ್ಯಕ್ಕಾಗಿ, ಜೊತೆಗೆ KP ರವಿ ಇವರಿಗಾಗಿ, ಅವರ ಬಿಸ್ನೆಸ್ಗಾಗಿ, ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಜೊತೆಗೆ ಬಳ್ಳಾರಿ ಚರ್ಚ್ ಆಲಯದ ದುರಸ್ತಿಗಾಗಿ, ಅದು ಬಹಳ ವರ್ಷಗಳದ್ದು, ಸುಮಾರು 100 ವರ್ಷದ ಇತಿಹಾಸನೇ ಇರಬೇಕು ಅದಕ್ಕೆ. ಅದು ಇವಾಗೆಲ್ಲ ಮೇಲಿಂದ ಕೆಳಗೆ ಛತ್ತೆಲ್ಲ ಮೇಲಿಂದ ಬೀಳ್ತಾ ಇದೆ. ಅದನ್ನ ವಿಡಿಯೋ ಮಾಡಿ ತೋರಿಸ್ತಿದ್ದಾರೆ. ದೇವರು ಅದಕ್ಕೆ ಯಾರಾದ್ರೂ ದಾನಿಗಳನ್ನ ಒದಗಿಸಿಕೊಟ್ಟು ಆ ಚರ್ಚು ಅಪಾಯದಿಂದ ತಪ್ಪಿಸಿ ಅದನ್ನ ಉಳಿಸ್ಕೊಳ್ಳುವ ಹಾಗೆ ದೇವರು ಕಾರ್ಯ ಮಾಡ್ಲಿ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಪ್ರಾರ್ಥನೆ ಮಾಡೋಣ. ಜೈ ಕ್ರಿಸ್ತ ಸರ್. ಜೈ ಕ್ರಿಸ್ತ. ದೇವ್ರ ನಾಮ ಸ್ತೋತ್ರ ಹೋಗ್ಲಿ. ನಿಮ್ಮೆಲ್ಲರೂ ಒಂದೇನು ಸಲ್ಲಿಸ್ತೇನೆ. ನಮ್ಮ ಮಗನಿಗೆ ಹಾಲ್ ಟ್ರೀಟ್ ಕೊಟ್ಟಿದ್ದಾರೆ ನಿನ್ನೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್.
ಪ್ರಾರ್ಥನೆಗಳು ಬಲ ಇದೆ, ಶಕ್ತಿ ಇದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಪ್ರೇಯರ್ ಮಾಡಿದ ಎಲ್ಲರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಅದ್ ಸ್ವಲ್ಪ ಥ್ಯಾಂಕ್ಸ್ ಹೇಳ್ರಿ ಮಗನಿಗೆ. ಮತ್ತಿನ್ನು ಉಳಿದಂತ ಸಬ್ಬಲ್ಲಿ ಬಿದ್ದಂತ ಎಕ್ಸಾಮ್ ಬಿಟ್ಟು ಬೇರೆ ಎಕ್ಸಾಮ್ ಬರ್ಲಿಕ್ಕೆ ದೇವ್ರ ಜ್ಞಾನ. ರಾಜ್ ರಿಚರ್ಡ್ ಸರ್. ಓಕೆ ಓಕೆ, ದೇವ್ರು ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ಹಿರಿಯರ ಬೋಧಕರಾದಂತ ಜಾನ್ಸನ್ ದೇವದಾಸ್ ಅವರ, ಯೇಸುದಾಸ್ ಅವರ ಮಗನು ರಾಜ್ ರಿಚರ್ಡ್ಸನ್ ಅವರ ಪರೀಕ್ಷೆ ಪತ್ರಿಕೆ ಬರೀಲಿಕ್ಕೆ ಒಂದು ಪ್ರವೇಶ ಪತ್ರಿಕೆಯನ್ನು ಕೊಡದೆ, ಹಾಲ್ ಟಿಕೆಟ್ ಅನ್ನು ಕೊಡದೆ ಅವರು ಸತಾಯಿಸ್ತಿದ್ರು. ಅದಕ್ಕಾಗಿ ಪ್ರಾರ್ಥನೆ ಮಾಡಿದ್ವಿ. ದೇವರು ಅವರ ಹೃದಯದಲ್ಲಿ ಕಾರ್ಯ ಮಾಡಿ ಈಗ ಹಾಲ್ ಟಿಕೆಟ್ ಸಿಕ್ಕಿದೆ. ಇನ್ನು ಮುಂದಿನ ಪರೀಕ್ಷೆಗಳನ್ನ ಧೈರ್ಯದಿಂದ ಮಾಡಿ ಉನ್ನತವಾದಂತ ಅಂಕಗಳನ್ನ ಗಳಿಸುವ ಹಾಗೆ ಮಗನು ಆಶೀರ್ವದಿಸಲ್ಪಡುವಂತೆ ದೇವ್ರ ಸಹಾಯ ಮಾಡಲಿ ಎಂಬುದಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ ಮತ್ತು ಅದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸೋಣ. ದಯಾನಂದ ಫ್ಯಾಮಿಲಿ, ದಯಾನಂದ್ ಅವರ ಕುಟುಂಬ, ದಯಾನಂದ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಓಕೆ, ಸಹೋದರಿ ರತ್ನ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಮಿಯನ್ನು, ಆಕಾಶವನ್ನು, ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಂತಹ ಜೀವ ಸ್ವರೂಪನಾದ ಪರಲೋಕದ ನನ್ನ ತಂದೆ, ನಿನ್ನ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ಜೀವದಿಂದ ಎಬ್ಬಿಸಿದೆಯಲ್ಲಪ್ಪ, ಅದಕ್ಕಾಗಿ ಮೊದಲಿಂದಾಗಿ ನಿನಗೆ ಸ್ತುತಿ ಸ್ತೋತ್ರ ಘನ ಮಹಿಮೆಯನ್ನು ಸಲ್ಲಿಸುವೆ ಕರ್ತನೆ. ನಾವು ಪ್ರತಿದಿನವೂ ಜೀವಿಸುತ್ತಿರುವುದು ನಿನ್ನ ಕೃಪೆಯಿಂದಲೇ ಕರ್ತ. ನಿನ್ನ ಕೃಪೆ ಇಲ್ಲದೆ ನಾವು ಜೀವಿಸಲಾಗರದು. ಈ ಲೋಕದಲ್ಲಿ ನಿನ್ನ ಒಂದು ಆಶೀರ್ವಾದವಿಲ್ಲದೆ ಒಂದು ಹುಲ್ಲು ಕಡ್ಡಿಯಾದರೂ ಅಲುಗಾಡಲು ಸಾಧ್ಯವಿಲ್ಲ ಕರ್ತನೆ. ಹಾಗಾಗಿ ನಮ್ಮ ಬಲಹೀನತೆಗಳನ್ನು ನೀನು ಕಂಡು ನಮ್ಮ ಹೃದಯಗಳನ್ನು ಬಲ್ಲವತನಾಗಿದ್ದುಕೊಂಡು ನಮ್ಮನ್ನು ಈವರೆಗೂ ನಡೆಸುತ್ತಾ ಬಂದಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಹಾಗೆ ಈ ಕೂಟವನ್ನು ಉತ್ತಮವಾದ ರೀತಿಯಲ್ಲಿ ನಡೆಸಿಕೊಡುವ ಹಾಗೆ ನೀನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ನಿನ್ನ ರಾಶಿಯ ಮುಖಾಂತರವಾಗಿ ನೀನು ನಮ್ಮನ್ನೆಲ್ಲ ಎಚ್ಚರಿಸಿ ಎಬ್ಬಿಸಿ, ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದೇನೆ, ನನ್ನ ವಾಕ್ಯಗಳನ್ನು ದಯಮಾಡಿ ಆಲಿಸಿ ಅದರಂತೆ ನಡೆದುಕೊಳ್ಳಿ ಎಂಬುದಾಗಿ ನಮ್ಮನ್ನು ಎಚ್ಚರಿಸಿ ಕರ್ತನೆ, ನಿನ್ನ ದಾಸಿಯ ಮುಖಾಂತರವಾಗಿ ನಮಗೆ ತಿಳಿಸಿಕೊಟ್ಟಂತಹ ಅದ್ಭುತವಾದ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ ಕರ್ತನೆ. ಹೌದು ದೇವ, ಅತಿಥಿ ಸತ್ಕಾರವು ಉತ್ತಮವಾದದ್ದು. ಅಬ್ರಹಾಮನು ಯಾವ ರೀತಿಯಲ್ಲಿ ಅತಿಥಿ ಸತ್ಕಾರವನ್ನು ಮಾಡಿ ಕರ್ತನೆ ದೇವರಿಗೆ ಮಹಿಮೆ ಸಲ್ಲುವ ರೀತಿಯಾಗಿ ಆತನು ನಡೆದುಕೊಂಡನೋ ಕರ್ತ, ಅದೇ ರೀತಿಯಾಗಿ ನಾವು ಕೂಡ ಈ ಲೋಕದಲ್ಲಿ ಜೀವದಿಂದಿರುವವರೆಗೂ ಅತಿಥಿ ಸತ್ಕಾರವನ್ನು ಉತ್ತಮವಾದ ರೀತಿಯಲ್ಲಿ ಮಾಡಿ ಕ್ರಿಸ್ತೇಸು ರಕ್ಷಕನ ಪ್ರತಿಯೊಂದೊಂದು ವಾಗ್ದಾನಗಳನ್ನು ನಾವು ಕೈಗೊಂಡು ನಡೆಯುವ ಹಾಗೆ ನಮ್ಮಲ್ಲಿ ಕಾರ್ಯ ಮಾಡು ದೇವನೇ. ನಮ್ಮ ಎಲ್ಲಾ ಬಲಹೀನತೆಗಳನ್ನು, ನಮ್ಮ ಬಯಕೆಗಳನ್ನು, ನಮ್ಮ ಆಲೋಚನೆಗಳನ್ನು ಬಲ್ಲಾತನು ನೀನೊಬ್ಬನೇ, ಸರ್ವಶಕ್ತನೇ. ದಯಮಾಡಿ ನಮ್ಮ ಪಾಪಗಳನ್ನು ಕ್ಷಮಿಸು, ನಮ್ಮ ದ್ರೋಹ ಅಪರಾಧಗಳನ್ನು ಮನ್ನಿಸು. ನಾವು ಪಾಪಿಗಳು ಕರ್ತನೆ, ದಯಮಾಡಿ ನಮ್ಮ ಸಂಗಡ ನೀನಿದ್ದು ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನಮ್ಮನ್ನು ಎಚ್ಚರಿಸಿ ಪ್ರತಿಯೊಂದೊಂದು ದಿನವೂ ನಮ್ಮನ್ನು ಬಲಪಡಿಸಿ ನಿನ್ನ ವಾಕ್ಯದ ಮುಖಾಂತರವಾಗಿ ಎಚ್ಚರಿಸಿ ನಾವು ಈ ಲೋಕದಲ್ಲಿ ಇರುವವರೆಗೂ ಸೈತಾನನನ್ನು ಗೆದ್ದು ನಿನ್ನ ರಾಜ್ಯಕ್ಕೆ ಸೇರಿಕೊಳ್ಳುವ ಹಾಗೆ ನೀನು ನಮ್ಮನ್ನು ನಡೆಸುತ್ತಾ ಬರಬೇಕು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ಕರ್ತನೆ. ಹಾಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸ್ವಾಮಿಯಪ್ಪ ದಯಪಾಲಿಸಿಕೊಟ್ಟಿದೀಯಾ, ಅವರೆಲ್ಲರಿಗಾಗಿ ನಾನು ಪ್ರಾರ್ಥಿಸುವೆನು ದೇವನೇ. ಮೊದಲನೇದಾಗಿ ಕರ್ತ, ಡೇವಿಡ್ ಅವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ದೇವನೇ. ಆ ಮಗನನ್ನು ನೀನು ಬಲ್ಲಾತನಾಗಿದ್ದೀಯಾ, ಬೇಕು ಬೇಡಗಳನ್ನು ಅವಶ್ಯಕತೆಗಳನ್ನು ನೀನು ಬಲ್ಲಾತನಾಗಿದ್ದೀಯಾ. ಆ ಮಗನನ್ನು ನೀನು ಮುಟ್ಟು ಆತನ ಅವಶ್ಯಕತೆಗಳನ್ನು ಪೂರೈಸು, ಎಲ್ಲಾ ಕೊರತೆ ಕಣ್ಣೀರನ್ನು ನೀಗಿಸು, ಆತನ ಒಂದು ಕಷ್ಟ ಸಂಕಟದಿಂದ ನೀನು ದೂರ ಮಾಡು ಸ್ವಾಮಿ. ನಂಬಿಕೆಯಲ್ಲಿ ನೀವು ಏನೆಲ್ಲ ಬೇಡಿಕೊಳ್ಳುವಿರ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸಬೇಕಾಗ್ತಾನೆ. ದಯಮಾಡಿ ಅವರನ್ನು, ಅವರ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವದಿಸು. ಹೆಚ್ಚಾದ ರೀತಿಯಲ್ಲಿ ದೇವರಲ್ಲಿ ಇದ್ದುಕೊಂಡು ಕರ್ತನೆ ನಿನಗೆ ಮಹಿಮೆ ತರುವ ಮಕ್ಕಳಾಗಿ ಜೀವಿಸಿ ನಿನ್ನ ರಾಜ್ಯಕ್ಕೆ ಬಾಧ್ಯರಾಗಿ ಬದುಕುವ ಹಾಗೆ ಅವರನ್ನು ಬಲಪಡಿಸಿ, ಎಲ್ಲ ಅಗತ್ಯಗಳನ್ನು ಪೂರೈಸಿ, ಎಲ್ಲ ಬಲಹೀನತೆಗಳನ್ನು ತೆಗೆದುಹಾಕಿ ಬೇಕಾದಂತ ಆರೋಗ್ಯದ ಐಶ್ವರ್ಯವನ್ನು ನೀಡಿ ನೀನು ಆಶೀರ್ವದಿಸಿ ನಡೆಸು ಎಂಬುದಾಗಿ ನಿನ್ನ ಪ್ರಾರ್ಥಿಸುವೆ ಕರ್ತನೆ. ಪಂಕಜಮ್ಮ ಅವರಿಗಾಗಿ ಪ್ರಾರ್ಥಿಸುತ್ತೇನೆ ದೇವನೇ, ಅವರಿಗೂ ಕೂಡ ಹೆಚ್ಚಾಗಿ ಆಶೀರ್ವಾದವನ್ನು ಪಾಲಿಸಿಕೊಡು. ನಿನ್ನ ಉತ್ತಮವಾದ ಆಶೀರ್ವಾದ ಅವರನ್ನು ನಡೆಸಲಿ. ನಂಬಿಕೆ, ನಿರೀಕ್ಷೆ, ಪ್ರೀತಿ ಇಷ್ಟನೇ ಹೊರತು ನೀನು ಏನನ್ನು ನಮ್ಮಿಂದ ಅಪೇಕ್ಷಿಸುವುದಿಲ್ಲ ದೇವನೇ. ನಂಬಿಕೆಯಿಂದ ಕೇಳಿರುವಾಗ ಕರ್ತನೆ ನೀನು ಬೇಡುವುದಕ್ಕೂ ಮುಂಚೆ ಬಲ್ಲವನಾಗಿದ್ದೀಯಾ. ಅವರ ಬಯಕೆಗಳನ್ನು, ಅವರ ಒಂದು ಕಷ್ಟಗಳನ್ನು ತಿಳಿದಾತನು ನೀನಾಗಿದ್ದೀಯಾ.
ಅವರನ್ನು ನೀನು ಎಚ್ಚರಿಸು, ಆಶೀರ್ವದಿಸು, ಬೇಕಾದಂತೆಲ್ಲ ಅಗತ್ಯಗಳನ್ನು ಅನುಗ್ರಹಿಸಿಕೊಟ್ಟು ಆರೋಗ್ಯವನ್ನು ನೀಡಿ ಅವರನ್ನು ನಡೆಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇವನೇ. ಹಾಗೆ ವಿಜಯಮ್ಮ ಅವರಿಗೋಸ್ಕರ, ಅವರ ಆರೋಗ್ಯಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ದೇವರೇ. ನೀನು ಆರೋಗ್ಯದಾಯಕನು ಕರ್ತನೆ, ವೈದ್ಯರಲ್ಲಿ ಘನ ವೈದ್ಯನು ನೀನು ಸ್ವಾಮಿಯಪ್ಪ. ಬಾಯಿ ಮಾತಿನಲ್ಲಿ ನೀನು ಎಷ್ಟೋ ರೋಗಗಳನ್ನು ಗುಣಪಡಿಸಿದ್ದೀಯ, ಎಷ್ಟೋ ಜನರನ್ನು ನೀನು ಮುಟ್ಟಿ ಗುಣಪಡಿಸಿದ್ದೀಯ ಸ್ವಾಮಿ. ಸ್ವಾಮಿ ನಿನ್ನ ಆಲೋಚನಾ ಕರ್ತನು ಸ್ವಾಮಿ, ನೀನೆಲ್ಲವನ್ನು ಬಲ್ಲಾತನಾಗಿದ್ದೀಯ. ಅವರ ರೋಗವನ್ನು ನೀನು ಬಲ್ಲಾತನಾಗಿದ್ದೀಯ, ಅವರ ವೇದನೆಗಳನ್ನು ನೀನು ಬಲ್ಲಾತನಾಗಿದ್ದೀಯ, ಅವರ ಕಷ್ಟ ಸಂಕಟಗಳನ್ನು ನೀನು ಅರಿತಾತನಾಗಿದ್ದೀಯ. ಅವರಿಗೆ ರೋಗದಿಂದ ಬಿಡುಗಡೆ ಮಾಡ ಸ್ವಾಮಿ. ಅವರ ಕಷ್ಟ ಬೇನೆ ಎಲ್ಲವನ್ನು ನೀಗಿಸಿ ನೀನು ಅಂಗಾಲಿನಿಂದ ನಡುನತ್ತಿಯವರೆಗೂ ಮುಟ್ಟಿ ಅವರನ್ನು ಗುಣಪಡಿಸಿ ಅವರು ಸ್ವಾಮಿಯಪ್ಪ ಸಾಕ್ಷಿಯಾಗಿ ನಿಲ್ಲುವ ಹಾಗೆ ನಡೆಸಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಹಾಗೆ ವಿಜಯಮ್ಮ ಅವರ ಒಂದು ಕಣ್ಣಿನ ಒಂದು ಸಮಸ್ಯೆ ಇದೆ ಸ್ವಾಮಿ, ಅವರನ್ನು ನೀನು ಮುಟ್ಟು ಸ್ವಾಮಿಯಪ್ಪ. ದೇವನೇ, ನೀನು ಮುಟ್ಟಿ ಗುಣಪಡಿಸಿದೀಯ ಸ್ವಾಮಿಯಪ್ಪ. ನೀನು ಮುಟ್ಟಿ ಕುರುಡರನ್ನು ಸ್ವಾಮಿಯಪ್ಪ ಬೆಳಕು ಕಾಡುವ ಹಾಗೆ ನೀನು ಮಾಡಿದೀಯ ಸ್ವಾಮಿ. ಹಾಗೆ ಆ ಮಗಳನ್ನು ಕೂಡ ನೀನು ಮುಟ್ಟಿ ಆಕೆಯ ಒಂದು ಕಷ್ಟ, ವೇದನೆ, ದುಃಖವನ್ನು ದೂರ ಮಾಡಿ ಅವಳಿಗೆ ಬೇಕಾದಂತ ಸಂಪೂರ್ಣವಾದ ಆರೋಗ್ಯವನ್ನು ನೀಡು ಎಂಬುದಾಗಿ ನಿನ್ನಲ್ಲಿ ಬೇಡುವೆನು ಸ್ವಾಮಿಯಪ್ಪ. ನಿನ್ನಲ್ಲಿ ಅಪಾರವಾದ ಶಕ್ತಿ ಉಂಟು ಸ್ವಾಮಿ, ನೀನು ಬಲ್ಲಂತ ದೇವರಾಗಿದ್ದೀಯ. ಆ ಕುಟುಂಬವನ್ನು ನೀನು ಆಶೀರ್ವದಿಸು. ಆ ಮಗಳನ್ನು ಸ್ವಾಮಿಯಪ್ಪ ಈ ಲೋಕದಲ್ಲಿ ಸಾಕ್ಷಿಯಾಗಿ ನಡೆಸು, ಇತರರಿಗೆ ಮಾದರಿಯಾಗಿ ಜೀವಿಸುವ ಹಾಗೆ ನಡೆಸು. ಕರ್ತನೆ ನನ್ನನ್ನು ರಕ್ಷಿಸಿ ನಡೆಸಿದೆನು ಎಂಬುದಾಗಿ ಸಾಕ್ಷಿಯಾಗಿ ನಡೆಯುವ ಹಾಗೆ ನಡೆಸು ಎಂಬುದಾಗಿ ಆಕೆಯನ್ನು, ಅವರ ಕುಟುಂಬವನ್ನು ನಿನ್ನ ಪಾದದ ಮೇಲೆ ಇರಿಸಿದ್ದೇನೆ ಕರ್ತನೆ ಸ್ವಾಮಿ. ಹಾಗೆ ಲೋಕೇಶ್ ಅವರ ಆರೋಗ್ಯಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದೇವರೇ. ಅವರ ಒಂದು ಕಾಯಿಲೆಯನ್ನು ಗುಣಪಡಿಸು ಸ್ವಾಮಿಯಪ್ಪ. ದೇವನೇ, ವೈದ್ಯನೇ, ಘನ ವೈದ್ಯನೇ, ಮಹಾವೈದ್ಯನೇ, ಬಲಾಢ್ಯನಾದ ದೇವರೇ, ನಿನ್ನಲ್ಲಿ ಅಪಾರ ಶಕ್ತಿ ಉಂಟು, ನಿನ್ನಲ್ಲಿ ಅಪಾರವಾದ ಬಲ ಉಂಟು ಸ್ವಾಮಿ. ದೇವರೇ, ನಂಬಿಕೆಯಲ್ಲಿ ಸ್ವಾಮಿಯಪ್ಪ ಬೇಡುವಂತವರಾಗಿದ್ದಾರೆ ದೇವನೇ, ಅವರನ್ನು ಮುಟ್ಟಿ ಗುಣಪಡಿಸು ಸ್ವಾಮಿ, ಅವರನ್ನು ಬಲಪಡಿಸು ಸ್ವಾಮಿ, ಅವರನ್ನು ರಕ್ಷಿಸು, ಸಂಪೂರ್ಣವಾದ ಬಿಡುಗಡೆಯನ್ನು ಕೊಟ್ಟು ಸಂಪೂರ್ಣವಾದ ಆರೋಗ್ಯವನ್ನು ಸ್ವಾಮಿ ಕಂಡುಕೊಂಡು ನಿನಗೆ ಸಾಕ್ಷಿಯಾಗಿ ಜೀವಿಸುವ ಹಾಗೆ, ಈ ಲೋಕಕ್ಕೆ ಬೆಳಕಾಗಿ ಭೂಮಿಗೆ ಉಪ್ಪಾಗಿ ಜೀವಿಸುವ ಹಾಗೆ ನಡೆಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವೆನು ದೇವನೇ. ಹಾಗೆ KP ರಾಜು ಅವರಿಗೋಸ್ಕರ ಸ್ವಾಮಿಯಪ್ಪ ನೀನಲ್ಲಿ ಪ್ರಾರ್ಥಿಸುವೆನು ಸ್ವಾಮಿ. ಅವರ ಬಿಸ್ನೆಸ್ ಸ್ವಾಮಿಯಪ್ಪ ಉತ್ತಮವಾಗಿ ನಡೆಯಲಿ, ಉತ್ತಮವಾದ ರೀತಿಯಲ್ಲಿ ಸ್ವಾಮಿಯಪ್ಪ ಅವರು ಆದಾಯವನ್ನು ಕಂಡುಕೊಂಡು ಸೇವೆಯಲ್ಲಿ ಸ್ವಾಮಿ ನಿರತರಾಗಿ ಇದ್ದುಕೊಂಡು ಸ್ವಾಮಿಯಪ್ಪ ಸೇವೆಗೆ ಸಹಾಯ ಮಾಡುವ ಹಾಗೆ ನೀನು ಸಹಾಯ ಮಾಡುವ. ಅವರ ಕುಟುಂಬದಲ್ಲಿರುವ ಹಣಕಾಸಿನ ಒಂದು ಸಮಸ್ಯೆಯನ್ನು ನೀಗಿಸು, ಅವರ ಕೊರತೆಗಳನ್ನು ಬಲ್ಲಾತನಾಗಿದೆಯಾ, ಅವರ ಎಲ್ಲಾ ಕೊರತೆಗಳನ್ನು ನೀಗಿಸಿ ನೀನು ಸಾಕ್ಷಿಯಾಗಿ ನಡೆಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವೆನು. ಉತ್ತಮವಾದ ರೀತಿಯಲ್ಲಿ ಅವರು ಬಿಸ್ನೆಸ್ ಅನ್ನು ಮಾಡುವ ಹಾಗೆ ನೀನು ತಾನೇ ನಿನ್ನ ಚಿತ್ತಕ್ಕನುಸಾರವಾಗಿ ನಡೆಸುತ್ತಾ ಬರಬೇಕೆಂಬುದಾಗಿ ಸ್ವಾಮಿಯಲ್ಲಿ ಪ್ರಾರ್ಥಿಸುವೆನು ದೇವನೇ. ಹಾಗೆಯೇ ಕರ್ತನೆ, ಬಳ್ಳಾರಿಯ ಸಭೆಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಸಭೆಯನ್ನು ಕಟ್ಟುವಾತನು ನೀನೊಬ್ಬನೇ ಕರ್ತನೆ, ನೀನೇ ಸಭೆಯಾಗಿದ್ದೀಯ ದೇವನೇ. ಕರ್ತನೆ, ಆ ಸಭೆಯ ಪರಿಸ್ಥಿತಿಯನ್ನು ನೀನು ಬಲ್ಲಾತನಾಗಿದ್ದೀಯ ಸ್ವಾಮಿ. ನಿನ್ನ ಚಿತ್ತಾನುಸಾರ ಸಭೆ ಎದ್ದು ನಿಲ್ಲುವ ಹಾಗೆ ನೀನು ಸಹಾಯ ಮಾಡು ಕರ್ತನೆ. ಸಮಯಕ್ಕೆ ಸರಿಯಾಗಿ ಸ್ವಾಮಿಯಪ್ಪ ನೀನು ಎಲ್ಲವನ್ನು ಒದಗಿಸಿಕೊಡುವಾತನು ನೀನಾಗಿದ್ದೀಯ ಕರ್ತನೆ. ನಿನ್ನ ಸಮಯ ಬರುವಂತದ್ದು ಸ್ವಾಮಿಯಪ್ಪ, ಅದಕ್ಕೋಸ್ಕರ ನಾವು ಕಾಯುವಂತವರ ಆಗುವ ಹಾಗೆ ನೀನು ಸಹಾಯ ಮಾಡು ಸ್ವಾಮಿ. ಸಮಯಕ್ಕೆ ಸರಿಯಾಗಿ ಪ್ರತಿಯೊಂದನ್ನು ಒದಗಿಸಿಕೊಡುವೆ, ಪ್ರತಿಯೊಂದನ್ನು ನೀಡುವಂತ ದೇವರು ನೀನಾಗಿದ್ದೀಯ ಸ್ವಾಮಿಯಪ್ಪ. ನೀನು ನಮ್ಮ ಅಗತ್ಯಗಳನ್ನು ಬಲ್ಲಂತ ದೇವರು. ಆ ಸಭೆ ಸ್ವಾಮಿ ಉತ್ತಮವಾಗಿ ಎದ್ದು ನಿಲ್ಲಲಿ ಸ್ವಾಮಿಯಪ್ಪ. ಇನ್ನೂ ಹೆಚ್ಚಾದ ರೀತಿಯಲ್ಲಿ ಸ್ವಾಮಿ, ಅಲ್ಲಿ ಹೆಚ್ಚು ಹೆಚ್ಚು ರೀತಿಯಲ್ಲಿ ಸ್ವಾಮಿಯಪ್ಪ ಆಶ್ಚರ್ಯಕರವಾಗಿಯೂ ಅದ್ಭುತಕರವಾಗಿಯೂ ಅಲ್ಲಿ ಸಭೆ ಸೇರುವ ಹಾಗೆ, ಎಲ್ಲಾ ಒಂದು ಆತ್ಮಗಳು ಅಲ್ಲಿಗೆ ಬರುವ ಹಾಗೆ ನೀನು ತಾನೇ ಪ್ರೇರೇಪಿಸಿ ಆ ಒಂದು ಸಭೆಯನ್ನು ಕಟ್ಟಿ ಅಲ್ಲಿ ನೀನು ನಿಂತು ಮಾತನಾಡಬೇಕು ಎಂಬುದಾಗಿ ಸ್ವಾಮಿ ಆ ಸಭೆಯನ್ನು ಸ್ವಾಮಿಯಪ್ಪ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡುತ್ತಾ ಆಶೀರ್ವದಿಸು. ಆ ಸಭೆಯನ್ನು ಕಟ್ಟುವ ಹಾಗೆ ಸಹಾಯ ಮಾಡು. ಸಭೆಯಲ್ಲಿ ಆರಾಧನೆ ನಡೆಯಲಿ, ಆಶೀರ್ವಾದವನ್ನು ಹೆಚ್ಚು ಹೆಚ್ಚು ಆತ್ಮಗಳು ಹೊಂದಿಕೊಳ್ಳಲಿ, ಹೊಸ ಹೊಸ ಆತ್ಮಗಳು ಬಂದು ಸೇರುವ ಹಾಗೆ ನೀನು ತಾನೇ ಸಹಾಯ ಮಾಡಬೇಕು ಎಂಬುದಾಗಿ ಸ್ವಾಮಿ ನಿನ್ನಲ್ಲಿ ಬೇಡುವೆನು ಕರ್ತನೆ. ಹಾಗೆಯೇ ಸ್ವಾಮಿ ದಾಸರವರಿಗ ಮಗನಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಸ್ವಾಮಿ. ಅವರು ಪರೀಕ್ಷೆಯಲ್ಲಿ ಸ್ವಾಮಿಯಪ್ಪ ಉತ್ತಮವಾದ ರೀತಿಯಲ್ಲಿ ಜಯವನ್ನು ಕಂಡುಕೊಂಡಿದ್ದಾರೆ. ಅವರು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಪರೀಕ್ಷೆಯನ್ನು ಬೇರೆ ಬೇರೆ ಪರೀಕ್ಷೆಗಳನ್ನು ಬರೆಯುವಾಗ ನೀನು ಅವರ ಸಂಗಡ ಇದ್ದು ನೀನು ನಡೆಸುವ ಪ್ರಾರ್ಥನೆಯಲ್ಲಿ ಅವರು ಹೇಳಿದರು ಕರ್ತನೆ, ಪ್ರಾರ್ಥನೆಯಲ್ಲಿ ಬಲ ಉಂಟು, ಪ್ರಾರ್ಥನೆಯಲ್ಲಿ ಶಕ್ತಿ ಉಂಟು,
ಹೌದು, ಕರ್ತನು ನಡೆಸುವಾತನಾಗಿದ್ದಾನೆ. ನಂಬಿಕೆಯಲ್ಲಿ ಕೇಳುವಂಥದ್ದನ್ನೆಲ್ಲ ಕೊಡುವಾತನಾಗಿದ್ದಾನೆ. ಸ್ವಾಮಿ, ಕಷ್ಟಪಡುವ ಪ್ರತಿಯೊಬ್ಬೊಬ್ಬರ ಮೇಲೂ ನೀನು ದಯ ತೋರುವಂತವನಾಗಿದೀಯಾ. ಅವರ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವದಿಸು. ಈ ಸಂತೋಷವು ಇನ್ನೂ ಹೆಚ್ಚಾದ ಆನಂದಕರವಾಗಿ ಆ ಕುಟುಂಬ ನಡೆಯಲಿ ಸ್ವಾಮಿಯಪ್ಪ. ಇದು ಸಾಕ್ಷಿಯಾಗಿ ಇತರರಿಗೂ ಸ್ವಾಮಿಯಪ್ಪ ಮಾದರಿಯಾಗಿ ನಡೆಯಲಿ. ಇದೇ ರೀತಿಯಲ್ಲಿ ಇನ್ನೂ ಉನ್ನತವಾದ ರೀತಿಯಲ್ಲಿ ಅವರು ಜಯವನ್ನು ಕಂಡುಕೊಂಡು ಎಲ್ಲಾ ರೀತಿಯಲ್ಲೂ ಜೀವಿತದಲ್ಲಿ ಜಯವನ್ನು ಕಂಡು ಸಾಕ್ಷಿಗಳನ್ನು ಹೆಚ್ಚಾಗಿ ಕೊಡುವ ಹಾಗೆ ಮುಂದಿನ ದಿನಮಾನಗಳಲ್ಲಿ ಅವರನ್ನು ನಡೆಸಿ ಎಂಬುದಾಗಿ ನಿನ್ನಲ್ಲಿ ಬೇಡುವೆನು ದೇವರೇ. ಹಾಗೆ ಸ್ವಾಮಿ, ದಯಾನಂದ್ ಅವರ ಫ್ಯಾಮಿಲಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕರ್ತನೆ. ಆ ಫ್ಯಾಮಿಲಿಯನ್ನು ಸ್ವಾಮಿಯಪ್ಪ ನೀನು ಹೆಚ್ಚಾಗಿ ಆಶೀರ್ವಾದ ಮಾಡು. ಕುಟುಂಬವನ್ನು ಕಟ್ಟುವಾತನು ನೀನಾಗಿದೀಯ ಕರ್ತನೆ. ಕುಟುಂಬದಲ್ಲಿ ಯಜಮಾನನು, ಅರಸನು, ನಾಯಕನು ಆಗಿದ್ದುಕೊಂಡು ನೀನು ಅವರನ್ನು ನಡೆಸುತ್ತಾ ಬರಬೇಕು ಎಂಬುದಾಗಿ ನೀನನ್ನು ಪ್ರಾರ್ಥಿಸುವೆನು ಕರ್ತನೆ. ಆ ಕುಟುಂಬದ ಆದಿಯು ಅಂತ್ಯವು ಮಧ್ಯಸ್ಥನು ನೀನಾಗಿದ್ದುಕೊಂಡು ಆ ಕುಟುಂಬಕ್ಕೆ ಬೇಕಾದಂತ ಎಲ್ಲ ಅಗತ್ಯಗಳನ್ನು ಅನುಗ್ರಹಿಸಿಕೊಟ್ಟು ಆ ಕುಟುಂಬದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಿ ಆ ಕುಟುಂಬದ ಮೇಲೆ ನಿನ್ನ ಮಹಾಕೃಪೆ ಇಟ್ಟು ಸಾಕ್ಷಿಯಾಗಿ ಈ ಲೋಕಕ್ಕೆ ಬೆಳಕಾಗಿ ಭೂಮಿಗೆ ಉಪ್ಪಾಗಿ ಜೀವಿಸುವ ಹಾಗೆ ನೀನು ನಡೆಸು. ಸಾಕ್ಷಿಗಳಾಗಿ ಜೀವಿಸುವಂತೆ ನೀನು ನಡೆಸು. ಈ ಪವಿತ್ರವಾದ ಒಂದು ಸಮಯವನ್ನು ನನಗಾಗಿ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ವಿಜ್ಞಾಪನೆಗಳಿಗಾಗಿ ಸ್ವಾಮಿ ಮನವಿ ಮಾಡಿದಂತಹ ಎಲ್ಲಾ ನಿನ್ನ ಮಕ್ಕಳನ್ನು, ನಿನ್ನ ದಾಸದಾಸಿಯರನ್ನು ಕರ್ತನೆ ನಿನ್ನ ಪವಿತ್ರವಾದ ಗಾಯವುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಸ್ವಾಮಿ ನೀನು ಅವರೆಲ್ಲರನ್ನು ನಡೆಸುತ್ತಾ ಬರಬೇಕೆಂಬುದಾಗಿ ಈ ಮುಂಜಾನೆಯ ಪ್ರಾರ್ಥನೆಯಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ನೀನು ಆಶೀರ್ವದಿಸಿ ನಡೆಸಿದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯಲ್ಲಿ ಸ್ವಾಮಿಯಪ್ಪ ನೀನಿದ್ದುಕೊಂಡು ನಮ್ಮೆಲ್ಲರನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ನೀನೇ ಮಹಿಮೆ ಹೊಂದಿಕೊಳ್ಳಬೇಕು ಎಂಬುದಾಗಿ ಯೇಸು ಪ್ರಭುವಿನ ದಿವ್ಯವಾದ ನಾಮದಲ್ಲಿ ದೀನಳಾಗಿ ಅಡ್ಡಬಿದ್ದು ಎಂದೆಂದು ಪ್ರಾರ್ಥಿಸಿ ಬೇಡುವಳಾಗಿದ್ದೇನೆ. ಪ್ರೀತಿಯುಳ್ಳ ಪರಲೋಕದ ನನ್ನ ತಂದೆಯೇ, ಆಮೇನ್. ಆಮೇನ್. ಒಳ್ಳೆ ಪ್ರಾರ್ಥನೆ. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಬೋಧಕರಾದಂತ ಅಮಿತ್ ರವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿಮ್ಮದೇ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು ಹಾಗೂ ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯವು ಈ ಒಂದು ಝೂಮ್ ಮಾಧ್ಯಮದಲ್ಲಿ ಕೂಡಿ ಬಂದಿರುವಂತ ಪ್ರತಿಯೊಬ್ಬರ ಜೊತೆಯಲ್ಲಿಯೂ, ಅವರ ಕೆಲಸ ಕಾರ್ಯಗಳ ಜೊತೆಯಲ್ಲಿಯೂ, ಸೇವೆಯ ಜೊತೆಯಲ್ಲಿಯೂ ಹಾಗೂ ಪ್ರಾರ್ಥನೆ ವಿಜ್ಞಾಪನೆಗಳ ಜೊತೆಯಲ್ಲಿಯೂ, ವಾಕ್ಯ ನೀಡಿದಂತ ಮುದ್ದು ಮಗಳ ಜೊತೆಯಲ್ಲಿಯೂ, ಪ್ರಾರ್ಥನೆ ಮಾಡಿದಂತ ಎಲ್ಲ ನಿನ್ನ ಮುದ್ದು ಮಕ್ಕಳ ಜೊತೆಯಲ್ಲಿಯೂ, ಬೋಧಕರಾದ ಎಂ ರಾಜರವರ ಸೇವೆ ಜೊತೆಯಲ್ಲಿಯೂ ಇಂದು ಎಂದು ನಿತ್ಯ ನಿರಂತರಕ್ಕೂ ನಿಮ್ಮ ಆಶೀರ್ವಾದವು ನೆಲೆಯಾಗಿರ್ಲಿ ತಂದೆಯೇ. ಆಮೆನ್. ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕಾರ್ಯಕ್ರಮದಲ್ಲಿ ಉತ್ತಮವಾದಂತ ಸಂದೇಶವನ್ನ ತಂದಂತ ಸಹೋದರಿ ವಿಶಾಲಮ್ಮ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಡಿಗಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆರಂಭದ ಪ್ರಾರ್ಥನೆ ಮಾಡಿದಂತ ಲೋಕೇಶ್ ಅಂಕಲ್ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಡೇವಿಡ್ ರವರಿಗೂ, ಮುಕ್ತಾಯದ ಪ್ರಾರ್ಥನೆಯನ್ನ ಅದ್ಭುತವಾಗಿ ಮಾಡಿದಂತ ಸಹೋದರಿ ರತ್ನ ಅವರಿಗೂ, ಅಂತ್ಯಾಶೀರ್ವಾದವನ್ನ ನೀಡಿದಂತ ಬೋಧಕರಾದಂತ ಅಮಿತ್ ಅವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟು ದೇವರ ಮಹಿಮೆಗಾಗಿ ಅಭಿವೃದ್ಧಿ ಹೊಂದುವಾಗೆ ಕಾರ್ಯ ಮಾಡಲಿ. ತಮ್ಮೆಲ್ಲರ ಪ್ರಾರ್ಥನೆ ಈ ಕೂಟಗಳ ಮೇಲೆ ಇರಲಿ ಎಂಬುದಾಗಿ ಕೇಳ್ಕೊಳ್ತೇನೆ. ಹಾಗೂ ಮುಂದಿನ ದಿನಮಾನಗಳಲ್ಲಿ ಆಯೋಜಿಸಿರುವಂತಹ ಕೂಟಗಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಜೊತೆಗೆ ನಿಮ್ಮ ಒಂದು ತೀರ್ಮಾನಗಳನ್ನ ಈಗಾಗಲೇ ಕೇಳಿರುವ ರೀತಿಯಲ್ಲಿ ನನಗೆ ಫೋನ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರವಾಗಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನನಗೆ ಒಂದು ನಿಗದಿತವಾದಂತ ಅಂಕೆಗಳು ಸಿಕ್ಕಾಗ ಸರಿಯಾದಂತ ರೀತಿಯಲ್ಲಿ ಕೂಟಗಳನ್ನು ವ್ಯವಸ್ಥೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ದಯಮಾಡಿ ತಾವು ಇದರ ವಿಷಯದಲ್ಲಿ ಕಾಳಜಿ ವಹಿಸಿ ನೀವು ಆಸಕ್ತಿಯಿಂದ ಇದನ್ನ ನೀವು ಕಾರ್ಯರೂಪಕ್ಕೆ ತರಬೇಕೆಂಬುದಾಗಿ ತಮ್ಮೆಲ್ಲರೂ ಕೇಳ್ಕೊಳ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನ ವಿಶೇಷವಾಗಿ ಆಶೀರ್ವಾದ ಮಾಡಿ ನಮ್ಮನ್ನ ಬರ್ತಕ್ಕಂತ ಪರಿಶುದ್ಧವಾದ ಸಬ್ಬತ್ತಿಗೆ ದೇವರು ಸಿದ್ಧ ಮಾಡಲಿ.
ಸಾಯಂಕಾಲದ ಕೂಟದಲ್ಲಿ ಎಲ್ಲರೂ ಆಶೀರ್ವಾದದಾಯಕವಾಗಿ ಬಂದು ಪಾಠಗಳನ್ನ ಕಲಿಯುವಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಬೇಡುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸರ್ ಜೈಕಿರ್ ಸರ್, ಜೈ ಕ್ರಿಸ್ತ್. ಇನ್ನೊಂದ್ಸರಿ ಎಲ್ಲರಿಗೂ ಪ್ರೇಯರ್ ಮಾಡಿ ವಾರಿಯರ್ಸ್ ನಾನು ಒಂದೇ ಸಲ್ಲಿಸ್ತೇನೆ. ನಿಜವಾಗಿ ಅದ್ಭುತ ಮಾಡಿದ್ರು ಸ್ವಾಮಿ ಜೀವಿತದಲ್ಲಿ. ನನ್ನ ಮಗನ ವಿಷಯದಲ್ಲಿ ರಾಜಸನ್ಗೆ ಅವ್ರು ಕುಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇದ್ರು. ಅಂತವ್ರಿಗೆ ದೇವರು ಕಲ್ಲ ಹೃದಯ ಬದಲಾವಣೆ ಮಾಡಿ ನನ್ನ ಮಗನಿಗೆ ಅದ್ಭುತ ಮಾಡಿದ್ದಾರೆ. ಹಾಲ್ ಟಿಕೆಟ್ ಸಿಗ್ಲಿಕ್ಕೆ ಮುಂದಿನ ಎಕ್ಸಾಮ್ಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಹಾಗೆ ನಮ್ಮ ಕಲಿಯುವ ಸಭೆಗಾಗಿ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಹಾಗೆ ಒನಲ್ಸಿ ನಮ್ಮ ಕಲಿಯುರ್ದ ಸಭಿಕರು ಒಳ್ಳೆ ವಾಕ್ಯ ಹೇಳಿದ್ದಾರೆ, ಅವ್ರಿಗೆ ಒಂದೇನು ಸಲ್ಲಿಸ್ತೇನೆ. Praise God. Thank you, Pastor. Thank you, Linda. Thank you, Pastor. Thank you very much. Nice message.